ಸ್ತೋತ್ರವಾಗಲಿ. ಇಲ್ಲಿವರೆಗೂ ನಾವೆಲ್ಲರೂ ಸೇರಿ ಏಕ ಮನಸ್ಸುಳ್ಳವರಾಗಿ ದೇವರ ನಾಮವನ್ನು ಮಹಿಮೆಪಡಿಸಿದ್ದೇವೆ. ದೇವರ ವಾಕ್ಯವನ್ನು ಕೇಳುವ ಸಮಯ ಎಲ್ಲರೂ ಕೂಡ ದೇವರ ವಾಕ್ಯದ ಕಡೆಗೆ ಗಮನವಿಟ್ಟು ಕೇಳೋಣ. ಇವತ್ತಿನ ಅಂಶ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ. ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಮಯ ಅಂತ ದೇವರು ನೇಮಿಸಿದ್ದಾರೆ. ನೀವು ಓದ್ಕೊಂಡು ನಾವು ಪ್ರಸಂಗಿ 3:1-8 2 ನಾವು ನೋಡುವಾಗ ಹುಟ್ಟೋದಕ್ಕೆ ಒಂದು ಸಮಯ ಇರುತ್ತೆ, ಸಾಯೋದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಏನೇ ಆಗಲಿ ನೆಡೋದಕ್ಕೂ ಒಂದು ಸಮಯ ಇದೆ, ಅದನ್ನು ಕಿತ್ತು ಹಾಕೋಕ್ಕೂ ಒಂದು ಸಮಯ ಇರುತ್ತೆ. ಮತ್ತು ಕೊಲ್ಲುವ ಸಮಯ ಇದೆ, ಸ್ವಸ್ಥ ಮಾಡುವ ಸಮಯ ಇದೆ, ಕೆಡವು ಬಿಡುವ ಸಮಯ ಇದೆ, ಕಟ್ಟುವ ಸಮಯ ಇದೆ, ಅಳುವ ಸಮಯ ಅಂತ ಒಂದಿದ್ರೆ ನಗುವ ಸಮಯ ಕೂಡ ಇರುತ್ತೆ, ಗೋಳಾಡುವ ಸಮಯ ಇದೆ, ಕುಣಿದಾಡುವ ಸಮಯ ಕೂಡ ಬರುತ್ತೆ, ಕಲ್ಲನ್ನು ಚೆಲ್ಲುವ ಸಮಯ ಇರುತ್ತೆ, ಅದನ್ನೇ ಕೂಡಿಸುವ ಸಮಯ ಕೂಡ ಒಂದಿರುತ್ತೆ, ಒಬ್ಬರನ್ನು ಅಪ್ಪಿಕೊಳ್ಳುವಂಥ ಸಮಯ, ಅಪ್ಪಿಕೊಳ್ಳದೇ ಇರುವ ಸಮಯ, ಸಂಪಾದನೆ ಮಾಡುವ ಸಮಯ, ಅದನ್ನು ಹಾಳು ಮಾಡಿಕೊಳ್ಳುವ ಸಮಯ, ಕಾಪಾಡೋದಕ್ಕೆ ಒಂದು ಸಮಯ, ಬಿಸಾಡುವ ಸಮಯ, ಹರ್ಕೊಳ್ಳುವಂಥ ಸಮಯ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಬದುಕೊಳ್ಳುವಂಥ ಒಂದು ಸಮಯ, ಸುಮ್ಮನಿರೋದಕ್ಕೊಂದು ಸಮಯ ಇರುತ್ತೆ, ಮಾತಾಡೋದಕ್ಕೊಂದು ಸಮಯ ಇರುತ್ತೆ, ಪ್ರೀತಿಸೋದಕ್ಕೊಂದು ಸಮಯ ಇರುತ್ತೆ, ದ್ವೇಷಿಸೋದಕ್ಕೊಂದು ಸಮಯ ಇರುತ್ತೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಇರುತ್ತೆ ಅಂತ ಪ್ರಸಂಗಿ ಹೇಳ್ತಾ ಇರುತ್ತೆ. ಈ ಪ್ರಸಂಗಿ ಯಾರು? ಈ ಪ್ರಸಂಗಿ ಯಾರು ಅಂದರೆ ಇವು ಸೊಲೊಮೋನ. ಯಾರು? ಸೊಲೊಮೋನ. ಈ ಒಂದು ಪ್ರಸಂಗಿಯನ್ನು ನೀವು ಓದುವಾಗ ಅವನು ಹೇಳುವಂಥ ಮಾತನ್ನು ನೋಡಿದ್ರೆ 2ನೇ ವಚನ, 1ನೇ ಅಧ್ಯಾಯ 2ನೇ ವಚನ ನೋಡುವಾಗ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇನ್ನು ಏನಂತ ಹೇಳ್ತಾರೆ ಮುಂದೆ, ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವರಿಗೆ ಏನು ಲಾಭ? ಯಾರು ಹೇಳ್ತಿರೋದು? ಇದು ಒಬ್ಬ ಅವಿಶ್ವಾಸಿ ಹೇಳ್ತಾ ಇದ್ದಾರೆ, ಸತ್ಯದಿಂದ ದೂರ ಇರುವಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇರೋದು. ನಿಜವಾಗ್ಲೂ ಕೂಡ ಸೊಲೊಮೋನನಷ್ಟು ಜ್ಞಾನಿ ಯಾರು ಇರಲಿಲ್ಲ. ಅವನು ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರ ಜ್ಞಾನವನ್ನು ಹೊಂದಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಬಿಡೋ ಶೇರ್ ಮಾಡ್ತಿದ್ದೀರಾ? ಸರಿಯಾಗಿ ಬರ್ತಿರೋದನ್ನ ಕೇಳಿಸ್ಕೊಂಡು ಇಲ್ಲೇನು ನಾವು ನೋಡ್ತಾ ಇದ್ದೀವಿ, ಸೊಲೊಮೋನನು ತುಂಬಾ ಜ್ಞಾನಿಯಾಗಿದ್ದ. ಅವನಷ್ಟು ಜ್ಞಾನಿ ಯಾರು ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅಷ್ಟು ಜ್ಞಾನವನ್ನು ಅವನಿಗೆ ಕೊಟ್ಟಿದ್ದ ಎಂಬುದಾಗಿ. ಹಲ್ಲೆಲೂಯಾ. ಸೊ ಆ ಜ್ಞಾನದಿಂದ ಅವನು ಏನ್ ಮಾಡಕ್ಕಾಯ್ತು? ಲೋಕದ ಜ್ಞಾನವನ್ನು ಹೊಂದಿದ್ದ, ಆದರೆ ದೇವರ ಜ್ಞಾನವನ್ನು ಅವನು ಕಳ್ಕೊಂಡ. ಲೋಕಾನುಸಾರವಾಗಿ ಅವನು ಜೀವಿಸೋದಕ್ಕೆ ಪ್ರಾರಂಭ ಮಾಡಿದ, ದೇವರ ವಿರುದ್ಧವಾಗಿ ಜೀವಿಸೋದಕ್ಕೆ ಮಾಡಿದ. ಯಾಕಂದ್ರೆ ದಾವೀದನು ಬೇಕಾಗಿರೋದು ಎಲ್ಲವನ್ನ ಕೂಡಿಸ್ಕೊಂಡಿದ್ದ. ಅವನು ಕಷ್ಟ ಪಡ್ಬೇಕಾಗಿರ್ಲಿಲ್ಲ, ಯುದ್ಧ ಮಾಡ್ಬೇಕಾಗಿರ್ಲಿಲ್ಲ, ಅವನ ಆಸ್ತಿ ಮಾಡ್ಬೇಕಾಗಿರ್ಲಿಲ್ಲ, ಎಲ್ಲವೂ ಸಮೃದ್ಧಿಯಾಗಿ ಅವ್ನಿಗೆ ಇದ್ದದ್ರಿಂದ ಅವನು ಮಾಡಿದ ಕೆಲಸ ಎಲ್ಲ ಏನು ಅಂದ್ರೆ ಒಂದು ದೇವಾಲಯವನ್ನು ಕಟ್ಟಿದ. ಆ ದೇವಾಲಯ ಕೂಡ ಅವನು ಇಷ್ಟಪಟ್ಟು ಕಟ್ಟಿದ್ದೇನಲ್ಲ, ಅದು ಅವರ ಅಪ್ಪನ ಆಸೆ, ದಾವೀದನ ಆಸೆ. ನನ್ನ ದೇವರಿಗೋಸ್ಕರ ಒಂದು ಆಲಯ ಕಟ್ಟಬೇಕು ಅಂತ. ಆ ಆಲಯಕ್ಕೆ ಬೇಕಾಗಿರೋದೆಲ್ಲ ಕೂಡ ಅವನೇ ಕೂಡಿಸಿಟ್ಟಿದ್ದ. ಹಾಗಾಗಿ ಅದು ಹೆಸರಿಗೆ ಸೊಲೊಮೋನನ ಆಲಯ ಅನ್ನೋದು ಕೂಡ ಅದು ದಾವೀದನ ಆಲಯ. ಯಾಕಂದ್ರೆ ಕಟ್ಟುವ ಆಸೆ, ಅದನ್ನ ಕಟ್ಟಕ್ಕೆ ಬೇಕಾಗಿರುವಂಥ ಎಲ್ಲವನ್ನ ಕೂಡಿಸಿಟ್ಟಿದ್ದು ಕೂಡ ದಾವೀದನೇ ಆಗಿದೆ ಅನ್ನೋದಾಗಿ. ಏನಕ್ಕೆ ನಾನು ಹೇಳ್ತೀವಿ ಅಂದ್ರೆ, ಈ ಸೊಲೊಮೋನನು ಎಲ್ಲ ಇದ್ರೂ ಕೂಡ ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ, ದೇವರನ್ನ ಸ್ತುತಿಸ್ಲಿಕ್ಕೆ ಆಗಲಿಲ್ಲ, ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗಲಿಲ್ಲ. ಹೇಳ್ತಾ ಇರೋದು ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ. ಅವಿಶ್ವಾಸಿ ಹೇಳೋದಿದೆಯಲ್ಲ, ದೇವರು ಇರುವವನು, ದೇವರ ಕೃಪೆ ಹೊಂದಿರುವವನು, ದೇವರ ರಕ್ಷಣೆ ಹೊಂದಿರುವವನು ಯಾರು ಕೂಡ ವ್ಯರ್ಥ ಅಂತ ಹೇಳೋದಿಲ್ಲ. ಅವನ ಜೀವನನೇ ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ. ಸೊ ಇದು ಹೇಗೂ ಪ್ರಸಂಗಿ ಅನ್ನುವಂಥದ್ದು ಅವನ ಇನ್ನೊಂದು ಹೆಸರು, ಸೊಲೊಮೋನನ ಇನ್ನೊಂದು ಹೆಸರು. ಕೊನೆಯಲ್ಲಿ ಈ ಒಂದು ಪ್ರಸಂಗಿ ಪುಸ್ತಕದಲ್ಲೇ ಅವನು ತನ್ನ ತಪ್ಪುಗಳನ್ನು ತಿಳ್ಕೊಂಡು ಸಾಯಕ್ಕೆ ಮುಂಚೆ ದೇವರಲ್ಲಿ ಸರಿಪಡಿಸ್ಕೊಂಡ ಅಂತ ಹೇಳ್ಬಿಟ್ಟು ಚರಿತ್ರೆ ಹೇಳುತ್ತೆ. ಹಾಗಾಗಿನೇ ಈ ಪ್ರಸಂಗಿ ಪುಸ್ತಕವನ್ನು ಕೊನೆಯದಾಗಿ ಅವನು ಬರೆದ ಅಂತ ಹೇಳಿ ಜ್ಞಾನೋಕ್ತಿಗಳನ್ನು, ಈ ಪ್ರಸಂಗಿ ಪುಸ್ತಕವನ್ನು, ಪರಮಗೀತೆಗಳನ್ನು
ಸೊಲೊಮೋನನು ಬರೆದಿರೋದನ್ನು ನಾವು ನೋಡ್ತೇವೆ. ಮತ್ತೆ ಇವತ್ತಿನ ಈ ಒಂದು ಅಂಶದಿಂದ ನಾವು ತಿಳ್ಕೊಳ್ಳೋದು ಏನು ಅಂತ ಹೇಳಿ ನಾವು ನೋಡುವಾಗ, ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ. ಹಾಗಾದ್ರೆ ಏನು ಆ ಸಮಯ? ಯಾವ ಸಮಯವನ್ನು ನಾವು ನೋಡ್ಬೇಕು? ಸರಿ, ಬಿತ್ತೋದು, ಕುಯ್ಯೋದು, ನೆಡೋದು, ಇದಕ್ಕೆಲ್ಲ ಒಂದು ಸಮಯ ಇದೆ, ಹೌದು. ಆದ್ರೆ ನಾವು ಇದನ್ನ ಆತ್ಮಿಕವಾಗಿ ಗ್ರಹಿಸುವಾಗ, ನಿನ್ನ ಜೀವಿತದಲ್ಲಿ ಇದುವರೆಗೂ ನಿನ್ನ ಇಷ್ಟದಂತೆ ಬದುಕಿದ್ದಕ್ಕೆ ಒಂದು ಸಮಯ ಇತ್ತು. ಆದ್ರೆ ಇನ್ಮೇಲೆ ನೀನು ಯಾವುದಕ್ಕೋಸ್ಕರ ಬದುಕಬೇಕು, ನಿನ್ನ ಸಮಯ, ಈಗಿನ ಸಮಯ ಏನಾಗಿದೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಸೊಲೊಮೋನನು ಹೇಳಿದ ಹಾಗೆ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ, ನನ್ನ ಜೀವನನೇ ವ್ಯರ್ಥ, ನನಗಿರೋ ಕೆಲಸ ವ್ಯರ್ಥ, ನನ್ನ ಮಕ್ಕಳು ವ್ಯರ್ಥ, ನನ್ನ ಹೆಂಡತಿ ವ್ಯರ್ಥ, ನನ್ನ ಗಂಡ ವ್ಯರ್ಥ, ಪ್ರತಿಯೊಂದು ವ್ಯರ್ಥವಾಗಿದೆ ನಿನಗೆ ಕಾಣುತ್ತೆ. ಕ್ರಿಸ್ತನಲ್ಲಿ ನೀನು ವಿಷಯಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಲ್ಲೋ ವ್ಯರ್ಥವಾಗಿದೆ ನಿನಗೆ ಕಾಣುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ ಇವತ್ತಿನ ಅಂಶ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಸೂಕ್ತವಾಗಿದೆ ಎಂಬುದಾಗಿ ಮೂರು ವಿಷಯಗಳನ್ನು ನಾವು ಪರಿಚಯದಲ್ಲಿ ನೋಡುವಾಗ, ಇಲ್ಲಿ ಮೊದಲನೇದಾಗಿ ನಿನ್ನ ಸಮಯ ಎಂಬುದಾಗಿ ನೋಡ್ತೇವೆ. ನಿನ್ನ ಸಮಯ ಅಂದ್ರೆ ಎಲ್ಲಿಯವರೆಗೂ ಈ ಸಮಯ ಅಂದ್ರೆ ಮರಣದವರೆಗೆ. ನೀನು ಸಾಯೋ ತನಕ ನಿನಗೆ ಅಂತ ಒಂದು ಸಮಯ ಇದೆ. ಅದೆಷ್ಟು ದಿನ ಅಂತ ನಮಗೇನು ಗೊತ್ತಿಲ್ಲ. ಹುಟ್ಟಿದ್ದು ನಿಜ, ಸಾಯೋದು ನಿಜ. ಹುಟ್ಟೋದಕ್ಕೊಂದು ಸಮಯ ಇದೆ, ಸಾಯೋದಕ್ಕೊಂದು ಸಮಯ ಇದೆ. ಮನುಷ್ಯರ ಈ ಲೋಕದಲ್ಲಿ ಹುಟ್ಟೋ ಪ್ರತಿಯೊಬ್ಬರು ಕೂಡ ಹುಟ್ಟು ಸಾವು ಅನ್ನೋದಿದೆ. ಆದರೆ ಎಷ್ಟು ವರ್ಷ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಇವತ್ತು ನಾವು ಬದುಕಿದೀವಿ ಅಂದ್ರೆ ಇದೇ ನಮ್ಮ ಕೊನೆ ದಿನ ಆಗಬಹುದು. ಈ ಲೋಕದಲ್ಲಿ ಎಲ್ಲದಕ್ಕೂ ವ್ಯಾಲಿಡಿಟಿ ಅಂತ ಇರುತ್ತೆ. ವ್ಯಾಲಿಡಿಟಿ ಅಂದ್ರೆ ಇಷ್ಟು ವರ್ಷ ಇದು ಕೆಲಸ ಯಾವುದೇ ತಗೊಳ್ಳಿ. ಈಗ ಸ್ಪೀಕರ್ ನಾವು ತಂದಿದ್ದೀವಿ ಅಂದ್ರೂ ಕೂಡ ಅದಕ್ಕೊಂದು ವ್ಯಾಲಿಡಿಟಿ, 1 ವರ್ಷ ಗ್ಯಾರಂಟಿ, 2 ವರ್ಷ ಗ್ಯಾರಂಟಿ ಇಲ್ದಿರೋದೇನು ಗೊತ್ತಾ? ಮನುಷ್ಯರ ಜೀವಿತಕ್ಕೆ ಗ್ಯಾರಂಟಿಗಳಿಲ್ಲ. ಯಾವತ್ತು ನಾವು ಚೆನ್ನಾಗಿರ್ತೇವೆ, ಯಾವತ್ತಿರಲ್ವೋ, ಯಾವತ್ತು ನಮ್ಮ ಕೊನೆ ದಿನ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಬದುಕೋ ಸ್ವಲ್ಪ ದಿನಗಳು, ಆ ದಿನಕ್ಕಾಗಿ ನಾವು ಬದುಕಬೇಕು ಅನ್ನೋದು ಕಲಿಬೇಕು. ಆದರೆ ಇಲ್ಲಿ ನಿನ್ನ ಸಮಯ ಅಂತ ಯೋಚನೆ ಮಾಡುವಾಗ ಇದೇ ಪ್ರಸಂಗಿಯಲ್ಲಿ 11:9 ಓದೋಣ. ಪ್ರಸಂಗಿ 11:9. ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಪಡಿಸಲಿ. ಮನಸ್ಸಿಗೆ ತಕ್ಕಂತೆಯೇ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಇದೇ ಸೊಲೊಮೋನನು ಬರಿತಾ ಇರುವಂಥದ್ದು. ಯಾಕಂದ್ರೆ ಅವನು ಯೌವನದಲ್ಲಿ ತುಂಬಾನೇ ಆಟಗಳನ್ನು ಆಡ್ದ, ಅನೇಕ ಮದುವೆಗಳನ್ನು ಮಾಡ್ಕೊಂಡ. ಅವ್ರು ಮಾಡಿದಂಥ ತಪ್ಪುಗಳೇನಂದ್ರೆ ಮದುವೆಗಳು ಮಾಡ್ಕೊಂಡಿದ್ದು ಒಂದಾದ್ರೆ ಆ ಹೆಂಡತಿಯನ್ನ ಮೆಚ್ಚಿಸೋದಕ್ಕೆ ಅವನು ಅನೇಕ ವಿಗ್ರಹದ ದೇವಸ್ಥಾನಗಳನ್ನ ಕಟ್ಟಿಸ್ದ ಹೆಂಡತಿಯನ್ನ ಮೆಚ್ಚಿಸೋದಕ್ಕೆ. ಹಾಗಾಗಿ ಅವರು ಪಾಪದಲ್ಲಿ ಬಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸೊಲೊಮೋನನು ಹೇಳ್ತಾ ಇರೋದು ಏನು ಗೊತ್ತಾ? ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ನಿನ್ನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನುಷ್ಯನಿಗೆ ತಕ್ಕಂತೆಯೂ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಎಲ್ಲ ವಿಷಯಗಳಲ್ಲಿ ಕೂಡ ದಿನ ನೀನು ಯಾರಿಗೆ ಲೆಕ್ಕ ಕೊಡಬೇಕು? ನಿನ್ನ ಸೃಷ್ಟಿಕರ್ತನಾದ ದೇವರಿಗೆ ಲೆಕ್ಕ ಕೊಡಬೇಕು. ಇದನ್ನ ನೀನು ಮರಿಬೇಡ. ಇವತ್ತು ಅನೇಕ ಯೌವನಸ್ಥರು ಅಂದ್ರೆ ಯೌವನಸ್ಥರು ಅಂತಾನೆ ಅಲ್ಲ, ಮಕ್ಕಳಿರಲಿ, ಯೌವನಸ್ಥರಿರಲಿ, ವಯಸ್ಸಾಗಿರೋರಿರಲಿ, ನೀನು ಸಾಯೋ ತನಕ ಏನಕ್ಕೋಸ್ಕರ ಬದುಕ್ತಿದೀಯಾ? ದೇವರು ನೀನು ಕೊಟ್ಟಿರುವಂಥ ಸಮಯವನ್ನ ಏನಕ್ಕಾಗಿ ಉಪಯೋಗ ಮಾಡ್ತಿದೀಯಾ? ಅದು ತುಂಬಾ ಮುಖ್ಯವಾಗುತ್ತೆ. ಈ ಲೋಕದ ವಿಷಯಗಳ ಹಿಂದೆ ಬೀಳ್ತಿದ್ಯಾ? ಅದೇ ಸೊಲೊಮೋನನ ಪ್ರಕಾರನೇ
ಒಂದು ವೇಳೆ ಅವನು ಯಾವ ರೀತಿ ಸಮಯನ ವ್ಯರ್ಥ ಮಾಡಿಕೊಂಡು ಈ ಲೋಕದ ವಿಷಯಗಳ ಹಿಂದೆ ಬಿದ್ದು, ಪಾಪದ ಹಿಂದೆ ಬಿದ್ದು, ಶಾರೀರಿಕವಾದ ಇಚ್ಛೆಗಳನ್ನ ನೆರವೇರಿಸಿಕೊಳ್ಳೋದಕ್ಕಾಗಿ ವಿಗ್ರಹಾರಾಧನೆಗಳಲ್ಲಿ ಬಿದ್ದು ಅವನ ಜೀವಿತನ ಹಾಳು ಮಾಡ್ಕೊಂಡು ಅದೇ ಅವ್ನು ಹೇಳ್ತಾ ಕೆಟ್ಟು ಬದುಕಿ ಅವ್ನು ಹೇಳ್ತಾ ಇರುವಂಥದ್ದು, ನಿನ್ನ ಜೀವಿತವನ್ನು ಯಾವ ರೀತಿ ನಡೆಸ್ತಿದೀಯ. ಒಂದು ವೇಳೆ ತಿಂತೀನಿ, ಕುಡಿತೀನಿ, ಮಜಾ ಮಾಡ್ತೀನಿ, ಯಾವ ದೇವರು ಬೇಡ, ನನ್ನಿಷ್ಟ, ನನ್ನ ಆಸೆ, ನನ್ನ ಇಷ್ಟ, ಬದುಕೋ ಸ್ವಲ್ಪ ದಿನ ಎಂಜಾಯ್ ಮಾಡೋಣ, ಪರವಾಗಿಲ್ಲ, ಪರ್ಮಿಷನ್ ಇದೆ. ಆದರೆ ಕೊನೆಯಲ್ಲಿ ಅದಕ್ಕೆಲ್ಲ ನೀನು ದೇವರ ಮುಂದೆ ನಿಲ್ಲಬೇಕು ಅನ್ನೋದು ಮರಿಬೇಡ. ಇದು ನಿನ್ನ ಜೀವನ, ನಿನ್ನ ಸಮಯ, ನೀನು ಹೇಗಾದರೂ ಬದುಕಬಹುದು. ದೇವರು ಆ ಸ್ವತಂತ್ರ ಕೊಟ್ಟಿದ್ದಾರೆ. ನೀನು ಹೇಗೆ ಬದುಕಬೇಕು ಅಂತ ಹೇಳಿದಾನೆ, ಹೇಗೆ ಬದುಕಬಾರ್ದು ಅಂತ ದೇವರು ಹೇಳಿದ್ದಾರೆ. ಆದರೆ ನೀನು ಯಾರ ಆಲೋಚನೆ ಪ್ರಕಾರ ಬದುಕ್ತಿ ಅನ್ನೋದು ಮುಖ್ಯವಾಗುತ್ತೆ. ಯಾವ ಆಲೋಚನೆ ಪ್ರಕಾರ ಬದುಕ್ತಿದ್ಯಾ? ನೀನು ನಿನ್ನಿಷ್ಟಕ್ಕೆ ಈ ಲೋಕದ ಪ್ರಕಾರ ಬದುಕ್ತಿದ್ಯಾ? ಪರವಾಗಿಲ್ಲ. ಆದವನಿಗೆ ದೇವರು ಹೇಳಿದ್ರು ಈ ಒಂದು ಮರದ ಹಣ್ಣನ್ನ ತಿನ್ನಬಾರದು, ತಿಂದ್ರೆ ಸಾಹಿತ್ಯ ಅಂತ. ಆದ್ರೆ ಪರ್ಮಿಷನ್ ಕೊಟ್ಟಾಯ್ತು, ತಿನ್ನಲೂಬಹುದು, ತಿನ್ನದೇ ಇರಬಹುದು. ತಿನ್ನೋದು ಬಿಡೋದು ಯಾರ ಕೈಲಿದೆ? ಆದಾಮ ಅವರ ಕೈಲಿದೆ. ದೇವರ ಮಾತನ್ನ ಮೀರಿ ತಿಂದಿದ್ದಕ್ಕೆ ಅವರು ಸಮಸ್ಯೆಗಳನ್ನು ಎದುರಿಸಲೆಂಬುದಾಗಿ ನೋಡ್ತಾರೆ. ಹಾಗೇನೆ ಈ ಲೋಕದಲ್ಲಿ ನಿನಗೆ ಇಷ್ಟವಾದದನ್ನು ನೀನು ಮಾಡು, ಪರ್ಮಿಷನ್ ಇದೆ. ಆದರೆ ಹತ್ತು ದಿನದಲ್ಲಿ ನೀನು ದೇವರ ಸಿಂಹಾಸನದ ಮುಂದೆ, ಆ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕು. ಅದನ್ನು ಮರಿಬೇಡ ಅಂತ ಹೇಳಿ. ಮತ್ತೆ ಎರಡನೇದಾಗಿ ಸೈತಾನನ ಸಮಯ ಇದೆ. ಎಲ್ಲಿಯವರೆಗೂ? ಅಂತ್ಯದವರೆಗೂ ಕೂಡ ಸೈತಾನನು ಕಾರ್ಯ ಮಾಡುವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರಕಟಣೆಯಲ್ಲಿ 21:1-3. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪನೆಯು, ಘಟಸರ್ಪನು ನನ್ನ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ನೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಸೈತಾನನು ಎಲ್ಲಿವರೆಗೂ ಇರ್ತಾನೆ? ಹೌದು, ಸೈತಾನನು ಸಿಲುಬೆಯಲ್ಲಿ ಅವನ ತಲೆ ಜಜ್ಜಲ್ಪಟ್ಟಿದೆ ಅಂದ್ರೆ ಅದರ ಅರ್ಥ ಅವನ ಬಲ ಮುರಿಯಲ್ಪಟ್ಟಿದೆ ಅಂತ. ಅಲ್ಲೂಯ. ಕೆಲವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ಯೇಸು ಸ್ವಾಮಿ ಸೈತಾನನ ತಲೆ ಜಜ್ಜಿದಾನಂದ್ರೆ ಸತ್ತೋಗಿದ್ದಾನಲ್ವಾ, ನಾಶವಾಗಿ ಬಿಟ್ಟಿದ್ದಾನಲ್ವಾ, ಹಾಗಾದ್ರೆ ಇನ್ನೂ ಯಾಕೆ ಸೈತಾನ ಕಾರ್ಯ ಮಾಡ್ತಿದ್ದಾನೆ, ಇನ್ನೂ ದುರಾತ್ಮಗಳು ಯಾಕೆ ಜನರಲ್ಲಿ ಕಾರ್ಯ ಮಾಡ್ತಿದೆ ಅಂತ ಹೇಳಿದ್ರೆ ಅವನ ಬಲ ಅಧಿಕಾರ ಮುರಿದಿರೋದು. ಇವಾಗ ನಾನು ಒಬ್ಬ ವ್ಯಕ್ತಿನ ತುಂಬಾ ಹೊಡೆದ್ಬಿಟ್ಟು ಅವ್ರ ಮೇಲೆ ನಾನು ಗೆದ್ದಿದ್ದೀನಿ ಅಂದ್ರೆ ಇನ್ನೊಂದ್ಸಲಿ ಅವರನ್ನು ನೋಡಿದಾಗ ಭಯ ಪಡ್ತಾನೆ. ಹೌದಾ ಅಲ್ವಾ? ಯಾರ ಹತ್ರ ನಾವು ಒದೆ ತಿಂದಿರ್ತೀವೋ, ಯಾರ ಹತ್ರ ನಾವು ಜಾಸ್ತಿ ಏಳು ತಿಂದಿರ್ತೀವೋ ಅವನ ಮೇಲೆ ನಾವು ಗೆಲ್ಲಕ್ಕಾಗಲ್ಲೋ ಅಂತ ವ್ಯಕ್ತಿ ನೋಡಿದ್ರೆ ನಾವು ಭಯ ಪಡ್ತೇವೆ. ಹಾಗೇನೆ ಸೈತಾನ ಇದ್ದಾನೆ, ಆದ್ರೆ ಅವನ ಬಲ ಅಧಿಕಾರ ಮುರಿಯಲ್ಪಟ್ಟಿದೆ. ಮತ್ತು ಯೇಸು ಕ್ರಿಸ್ತನ ಮುಂದೆ ಅವನ ಮಂಡಿ ಊರ್ಬೇಕಾಗುತ್ತೆ. ಯೇಸುಗಿಂತ ಅಧಿಕಾರ, ಯೇಸುಗಿಂತ ಜಾಸ್ತಿ ಶಕ್ತಿ ಸೈತಾನನಿಗೆ ಇಲ್ಲ. ಹಾಗಾಗಿ ಈ ಸೈತಾನ ಕೊನೆಯ ತನಕ ಇರ್ತಾನೆ. ಎಲ್ಲಿಯವರೆಗೂ? ಈ ಭೂಮಿ ಸಂಪೂರ್ಣವಾಗಿ ಬದಲಾಗುವವರೆಗೂ, ಆಕಾಶ ಭೂಮಿ ಕಾಡ್ತಿರೋದೆಲ್ಲ ಹೋಗ್ಬಿಡೋ ತನಕ ಸೈತಾನ ಇರ್ತಾನೆ ಅಂತಾನೆ. ಆ ಸೈತಾನನ ದುರಾತ್ಮ ಶಕ್ತಿಗಳು ಕಾರ್ಯ ಮಾಡುತ್ತೆ ಅಂತಾನೆ ವಾಕ್ಯದಲ್ಲಿ ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂತ್ಯದವರೆಗೂ ಇರ್ತಾರೆ. ಆ ಸೈತಾನನ ಕೆಲಸ ಏನು? ಮನುಷ್ಯರ ಜ್ಞಾನ ಮಾಡಿಸೋದಿಗೆ. ನಾನು ಪ್ರೇಮ ಬರ್ತಾ ಇರುವಾಗ ಮಾತಾಡ್ತೀನಿ, ಅವಳು ಕೇಳ್ತಾ ಇತ್ತು ಒಂದು ಪ್ರಶ್ನೆ. ಹೆಚ್ಚಾಗಿ ಸೈತಾನ ದೇವ್ರ ಮಕ್ಕಳಲ್ಲ ಕೆಲಸ ಮಾಡೋದು. ಯಾಕಂದ್ರೆ ಅವ್ರು ದೇವ್ರ ನಂಬಿರೋದ್ರಿಂದ ಕಷ್ಟಗಳನ್ನು ಕೊಟ್ಟು ದೇವರಿಂದ ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅನ್ಯ ಜನರು ಕೂಡ ಯಾಕೆ ಈ ತರ ಸಮಸ್ಯೆ ಮಾಡ್ತಾನೆ? ಅವ್ರು ಆಲ್ರೆಡಿ ಸೈತಾನ ಮಕ್ಕಳಲ್ವಾ, ಅವ್ರಿಗೆ ಯಾಕೆ ಕಷ್ಟ ಕೊಡ್ತಾನೆ, ಅವ್ರಿಗೆ ಯಾಕೆ ಹಿಂಸೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಆದ್ರೆ ಅದಕ್ಕೆ ನಾನು ಹೇಳ್ತಾ ಬಂದೆ, ಸೈತಾನ ತುಂಬಾ ಕಷ್ಟ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ, ಆ ದೇವರನ್ನು ನಂಬಿರೋ ಕುಟುಂಬದಲ್ಲಿ ಅನ್ಯ ಜನರು ಇರ್ತಾರಲ್ಲ, ಯೇಸುನ ನಂಬಿರ್ತಾರಲ್ಲ, ಅಂತ ವ್ಯಕ್ತಿಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ನೀನು ಯೇಸುನ ನಂಬಿ ಆ ಕುಟುಂಬದಲ್ಲಿ ಇದೆಯಾ ಅಂದ್ರೆ ನಿನ್ನ ಮೂಲಕ ನಿನ್ನ ಕುಟುಂಬದವ್ರ ರಕ್ಷಣೆ ಬರ್ತಾರೆ. ಆ ಬರದೇ ಇರಬೇಕು ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಸೈತಾನ ಕಾರ್ಯ ಮಾಡಬೇಕು, ನಿನಗೂ ಅವ್ರಿಗೂ ವಿರೋಧವನ್ನ ಉಂಟು ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕದಲ್ಲಿ ಸಮಾಧಾನ ಕೊಡಕ್ ಬಂದಿಲ್ಲ, ಶಾಂತಿ ಕೊಡಕ್ ಬಂದಿಲ್ಲ, ಜಗಳವನ್ನ ಉಡ್ಸಕ್ ಬಂದಿರೋದು ಅಂತ. ಅದನ್ನ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಮುಸ್ಲಿಂ ಸಹೋದರರು ಏನ್ ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಖಡ್ಗ ತಗೊಂಡು ಬಂದಿದ್ದೀನಿ, ನಾನು ಕುಟುಂಬದಲ್ಲಿ ಅಂದ್ರೆ ತಂದೆಗೂ ಮಗನಿಗೂ ಜಗಳ ಮಾಡಕ್ಕೆ ಜಗಳ ಮಾಡ್ತಾರೆ ಯೇಸು ಸ್ವಾಮಿ
ಇಲ್ಲಿ ಅತ್ತೆ ಸೊಸೆ, ಇಲ್ಲ ಅಮ್ಮ ಮಗಳು, ಅವ್ರ ಮಧ್ಯದಲ್ಲಿ ಅಸಮಾಧಾನಗಳು ಉಂಟಾಗುತ್ತೆ ಅಂತ ಹೇಳಿ ಇದನ್ನು ನಾವು ತಪ್ಪಾಗಿ ಅಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಕುಟುಂಬಗಳಲ್ಲೇ ಯೋಚನೆ ಮಾಡಿ. ಈಗ ಲತಾ ಶಿಷ್ಯರು ಇದ್ದಾರೆ, ಅವ್ರ ಕುಟುಂಬದಲ್ಲಿ ಯಾರು ದೇವ್ರು ನಂಬಿಲ್ಲ ಅಂತ. ಒಂದು ವೇಳೆ ಅವ್ರೇನಾದ್ರೂ ಅವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡ್ರು ಕೂಡ ಅವ್ರ ಕುಟುಂಬದಲ್ಲಿ ಸಮಾಧಾನ ಇರಲ್ಲ. ಅವ್ರು ಪೂಜೆ ಮಾಡಂತಾರೆ, ಅದನ್ನೆಲ್ಲ ಇವ್ರು ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವ್ರ ಸ್ವಂತ ತಾಯಿ ಮಗಳಾಗಿದ್ರು ಕೂಡ ಯೇಸುವಿನ ನಿಮಿತ್ತವಾಗಿ ಅವ್ರು ಶತ್ರುಗಳಾಗಿ ಮಾರ್ಪಡ್ತಾರೆ. ಅದೇ ಯೇಸು ಸ್ವಾಮಿ ಹೇಳಿರೋದಿಲ್ಲಿ, ತಂದೆ ಮಕ್ಕಳಿಗೆ ತಂದೆ ನಂಬಿದ್ರೆ ಮಗ ನಂಬಿರಲ್ಲ, ಮಗ ನಂಬಿದ್ರೆ ತಂದೆ ನಂಬಿರಲ್ಲ, ಅವ್ರಿಗೆ ಜಗಳ ಆಗ್ತಾ ಇರುತ್ತೆ. ಯಾವ ವಿಷಯದಲ್ಲಿ? ಯೇಸುವಿನ ವಿಷಯದಲ್ಲಿ, ವಿಶ್ವಾಸದ ವಿಷಯದಲ್ಲಿ. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಸೊ ಈ ಸೈತಾನನ ಕೆಲಸ ಏನು? ಈ ತರ ಒಂದು ಸಮಸ್ಯೆಗಳನ್ನ ಉಂಟು ಮಾಡಿ ಸಭೆಯಿಂದ ದೂರ ಮಾಡಬೇಕು. ಎಷ್ಟು ಜನ ಇವತ್ತು ನಮ್ಮ ಸಭೆ ವಿಶ್ವಾಸಿಗಳು ಅಥವಾ ನಾವು ಸ್ವಾರ್ಥ ಹೇಳಿರುವಂತ ವಿಶ್ವಾಸಿಗಳು ಎಷ್ಟು ಜನ ನಿಂತು ಹೋಗಿಲ್ಲ ಸಭೆ ಬರದೆ? ಅದಕ್ಕೆ ಕಾರಣ ಸೈತಾನ ಕಾರ್ಯ ಮಾಡ್ತಿರೋದು. ಅದನ್ನ ಗ್ರಹಿಸ್ತಾ ಇಲ್ಲ. ಅವ್ರು ಯೋಚನೆ ಮಾಡ್ತಿರೋದಲ್ಲ, ಅಯ್ಯೋ ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಕುಟುಂಬ ಅಂತ. ಅದು ನಾಶನದ ಮಾರ್ಗದಲ್ಲಿ ಸೈತಾನ ನಡೆಸ್ತಿದ್ದಾನೆ ಅಂತ ಅವ್ರು ಗೊತ್ತಾಗಿತ್ತು. ಒಂದು ದಿನ ಬರುತ್ತೆ, ಸ್ವಾಮಿ ಹೇಳ್ತಾರಲ್ಲ, ಈ ಒಂದು ಸೈತಾನನಿಗೂ ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವಂತ ಈ ಬೆಂಕಿಯ ಕೆರೆಗೆ ಹೋಗು ಅಂತ ಹೇಳ್ಬಿಟ್ಟು 25:40 ಯೇಸುವನ್ನು ಹೇಳ್ತಾರೆ. ಸೈತಾನಗೋಸ್ಕರ ನರಕವನ್ನ ದೇವರು ಸಿದ್ಧ ಮಾಡಿದ್ದಾನೆ. ಆದ್ರೆ ಯಾರೆಲ್ಲ ಸೈತಾನ ಹಿಂಬಾಲಿಸ್ತಾರೆ ಅವರೆಲ್ಲರೂ ಅಲ್ಲಿ ಹೋಗ್ಲೇಬೇಕಾಗುತ್ತೆ. ಸೈತಾನನ ಸಮಯ ಅಂತ್ಯದವರೆಗೆ ಇದೆ. ನಾನು ಹೇಳ್ತಿರೋದು, ನಿನ್ನ ಸಮಯ, ನಿನ್ಗಂತ ಒಂದು ಸಮಯ ಇದೆ, ಅದು ನೀನು ಸಾಯೋ ತನಕ ಹೇಗೆ ಬದುಕ್ತಿದ್ಯಾ ಅನ್ನೋದು ಯೋಚನೆ ಮಾಡು. ಎಲ್ಲದಕ್ಕೂ ಸಮಯ ಇದೆ. ನಿನ್ನ ಮನಸ್ಸು ಬದಲಾವಣೆ ಮಾಡ್ಕೊಳ್ಳೋಕೆ ಸಮಯ ಇದೆ, ನಿನ್ನ ಜೀವಿತ ಸರಿ ಮಾಡ್ಕೊಳ್ಳೋಕೆ ಸಮಯ ಇದೆ. ಪ್ರತಿದಿನ ವಾಕ್ಯ ಕೇಳ್ತಾ ಇದೆಯಾ? ಹೇಗೆ ಬದುಕಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿಲ್ವಾ? ಹೇಗೆ ಬದುಕಬೇಕು, ಏನಕ್ಕಾಗಿ ಬದುಕಬೇಕು, ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಇಲ್ಲಿ ಇರೋರೆಲ್ಲರಿಗೂ ಗೊತ್ತು ತಾನೆ. ಮತ್ತೆ ಯಾಕೆ ನೀವು ಮಾಡ್ತಿಲ್ಲ? ನಿಮ್ಮ ಜೀವನದಲ್ಲಿ ಸೈತಾನಿಗೆ, ದೇವರಿದ್ದಲ್ಲಿ ಸೈತಾನನ ಒಂದು ಮಾತನ್ನ ನೀವು ಜಾಸ್ತಿ ಬೆಲೆ ಕೊಡ್ತಿದ್ದೀರಾ, ಸೈತಾನನ ಮಾತನ್ನ ಕೇಳ್ತಿದ್ದೀರಾ, ಸೋತೋಗ್ತಿದ್ದೀರಾ? ಯೋಚನೆ ಮಾಡಿ. ಮೂರನೇದಾಗಿ ದೇವರ ಸಮಯ ಅಂತ ಇದೆ. ಆ ದೇವರ ಸಮಯ ಎಲ್ಲಿಯವರು? ಯುಗಾಂತರಗಳವರೆಗೂ. ಅಲ್ಲೂಯ, ಆತನೇ ಆದಿಯು ಅಂತ್ಯವಾಗಿದ್ದಾನೆ. ಯುಗಾಂತರಗಳಲ್ಲೂ ಕೂಡ ಸೈತಾನ ಕೂಡ ಒಂದು ಅಂತ್ಯ ಇದೆ. ಹಾಗೆ ಹೋಗ್ಕೊಂಡಾಗ ಪ್ರಕಟಣೆಯಲ್ಲಿ ಅವನನ್ನ ಒಂದು ನರಕಕ್ಕೆ ದೇವರು ಹಾಕ್ತಾನೆ, ಒಂದು ಬೆಂಕಿಯ ಕೆರೆಗೆ ಹಾಕ್ತಾನೆ. 1000 ವರ್ಷಗಳು ಅವನನ್ನು ಬಂಧಿಸಿದ್ರು ಕೂಡ ಮತ್ತೆ ಸ್ವಲ್ಪ ದಿನ ಬಿಡ್ತಾರೆ, ಮತ್ತೆ ಶಾಶ್ವತವಾಗಿ ಅವನನ್ನು ಬಂಧಿಸ್ಬಿಡೋದನ್ನು ನಾವು ನೋಡ್ತೇವೆ. ಅದಕ್ಕೆ ಸೈತಾನದ ಅಂತ್ಯ ಇದೆ, ಆದ್ರೆ ದೇವರಿಗೆ ಇಲ್ಲ. ಅಲ್ಲೂಯ, ಹಾಗೆ ದೇವರ ಸಮಯ ಅದು ಯುಗಾಂತರಗಳಲ್ಲಿ. ಪ್ರಕಟಣೆ 22:5 ವಚನವನ್ನು ಓದುವಾಗ, ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು, ಅವರು ಯುಗಾಂತರಗಳಲ್ಲಿಯೂ ಆಳುವರು ಎಂಬುದಾಗಿ. ಸೂರ್ಯನ ಬೇಕಾಗಿಲ್ಲ, ಚಂದ್ರನ ಬೇಕಾಗಿಲ್ಲ, ಯೇಸು ಕ್ರಿಸ್ತನೇ ಪರಲೋಕದ ಬೆಳಕು, ಈ ವಿಶ್ವಕ್ಕೆ ಬೆಳಕು. ಆತನ ಜೊತೆ ನಾವು ಶಾಶ್ವತವಾಗಿ ಇರ್ತೀವಿ ಎಂಬುದಾಗಿ ನೋಡ್ತೇವೆ. ಅದನ್ನೇ ಇಲ್ಲಿ ನೋಡಬಹುದು. 21ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ 23ನೇ ವಚನದಲ್ಲಿ, ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿದ್ದು, ಯಜ್ಞದ ಕುರಿಯಾದತನೇ ಅದರ ದೀಪವು ಎಂಬುದಾಗಿ. ಅಲ್ಲೂಯ. ಸೊ ದೇವರು ಶಾಶ್ವತ. ಸೈತಾನನೋ ನಿನ್ನ ಆಲೋಚನೆಗಳ ಪ್ರಕಾರ ಜೀವಿಸ್ಬೇಡ, ಸಾಕು, ಈಗ ನಿನ್ನಿಷ್ಟಕ್ಕೆ ನೀನು ಮಾಡಿದ್ದು ಸಾಕು, ನಿನ್ನಿಷ್ಟಕ್ಕೆ ನೀನು ಓಡಿದ್ದು ಸಾಕು, ನಿನಗೆ ಯಾವ ಸರಿ ಅನ್ಸಿದ್ದು ಮಾಡಿದ್ದು ಸಾಕು. ನಾವು ಪ್ರಾಣಿಗಳಲ್ಲ, ನಮ್ಮ ಇಷ್ಟಕ್ಕೆ ಜೀವನ ಮಾಡೋದಕ್ಕೆ. ಪ್ರಾಣಿಗಳು ಯಾರಿಗೂ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಮೃಗಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಯಾವುದಕ್ಕೂ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಅವುಗಳ ಇಷ್ಟದ ಬರೋ ಹಾಗೆ ಜೀವಿಸುತ್ತೆ, ಸಾಯುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರಾಣಿಗಳಿಗೆ ಗೊತ್ತಿಲ್ಲ. ಯಾವುದೇ ಪ್ರಾಣಿ ತಪ್ಪು ಮಾಡಿದ್ರೆ ಅದನ್ನೇನೋ ಶಿಕ್ಷೆ ಕೊಡಲ್ಲ. ಈ ಲೋಕದಲ್ಲಿ ಅವು ಅಂತ್ಯವಾಗಿ ಹೋಗುತ್ತಷ್ಟೇ. ಆದರೆ ನಾವು ದೇವರ ಆತ್ಮವುಳ್ಳ ವ್ಯಕ್ತಿಗಳು, ದೇವರಿಂದ ವಿಶೇಷವಾಗಿ ಸೃಷ್ಟಿಯಾದವರು. ಅಲ್ಲೂಯ. ಹಾಗಾಗಿ ಏನಕ್ಕಾಗಿ ನಾವು ಜೀವಿಸಬೇಕು, ಯಾವುದನ್ನ ಬಿಟ್ಟು ಬಿಡಬೇಕು, ಯಾವುದನ್ನ ಹಿಡ್ಕೋಬೇಕು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜೀವಿತಗಳು ಬದಲಾಗೋದು, ನಮ್ಮ ಜೀವಿತಗಳು ಆಶೀರ್ವಾದಕರವಾಗಿರೋದು ನಾವು ಏನನ್ನ ಬಿಡ್ತೀವಿ, ಏನನ್ನ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಆಧಾರವಾಗಿದೆ. ಆಮೇಲೆ ಸೊ ಇಲ್ಲಿ
ಈ ಒಂದು ವಾಕ್ಯದ ಆಧಾರದಲ್ಲಿ ಮುಖ್ಯ ವಚನದಲ್ಲಿ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ಇದು ಯಾವ ಸಮಯ ಅಂದ್ರೆ ಇದು ನಿನ್ನನ್ನು ರಕ್ಷಿಸಿಕೊಳ್ಳುವ ಸಮಯ ಅಂತ. ಇದು ನಿನ್ನನ್ನು ರಕ್ಷಿಸಿಕೊಳ್ಳುವ ಸಮಯ. ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋಬೇಕು. ಎಲ್ಲಿದೆಯಾ ನೀನು? ದೇವರು ಎಲ್ಲಿಯ ಕೇಳ್ತಾ ಇದ್ದಾರೆ, ನೀನು ಎಲ್ಲಿದೆಯಾ? ಆಗ್ಲೇ ಹೇಳಿದಾಗೆ ಈ ಲೋಕದಲ್ಲಿ ಓಡಿದ್ದು ಸಾಕು. ಎಲಿಷನ ಜೊತೆಯಲ್ಲಿ ಗೆಹಜಿ ಅಂತ ಒಬ್ಬ ಶಿಷ್ಯನಿರ್ತಾನೆ. ಏನನ್ನ ಹುಡುಕ್ತಾ ಇರ್ತಾನೆ. ಅವನಿಗೆ ಸ್ವಾರ್ಥ ಗೊತ್ತಿಲ್ವಾ? ಅವನಿಗೆ ಸತ್ಯ ಗೊತ್ತಿರ್ಲಿಲ್ವಾ? ಅವನಿಗೆ ದೇವರು ಗೊತ್ತಿರ್ಲಿಲ್ವಾ? ಎಲಿಷನಷ್ಟು ಎಷ್ಟರಷ್ಟು ಅಭಿಷೇಕ ಹೊಂದಿರುವಂತ ಎಲಿಷನ ಜೊತೆಯಲ್ಲಿ ಇದ್ಕೊಂಡು ಕೂಡ, ಎಲಿಷನ ಜೊತೆ ಪ್ರಯಾಣ ಮಾಡಿ ಕೂಡ, ಎಲಿಷನ ಒಂದು ಪ್ರಾರ್ಥನೆ, ಎಲಿಷನ ಸೇವೆಗಳನ್ನ ನೋಡಿಯೂ ಕೂಡ ಆ ಗೆಹಜಿಗೆ ದೇವರು ಯಾರಂತ ಅರ್ಥ ಆಗಿಲ್ಲ. ಅವನ ಜೀವಿತವನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾವುದರ ಹಿಂದೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅವನು ಹೋಗಿದ್ದು ಹಣದ ಹಿಂದೆ, ಅವನು ಓಡಿದ್ದು ಈ ಲೋಕದ ಹಿಂದೆ. ಅವನ ಯಜಮಾನನಾಗಿರುವಾಗ ಎಲಿಷನಿಗೂ ಗೊತ್ತಿಲ್ಲದೆ ಅವನು ಹೋಗಿ ಸ್ವಲ್ಪ ಬಟ್ಟೆಯನ್ನ ಹಣವನ್ನ ಮನೆಯಲ್ಲಿ ಸೀಕ್ರೆಟ್ ಆಗಿ ಕೂಡಿಸಿಟ್ಬಿಟ್ಟು ವಾಪಸ್ ಬರ್ತಾನೆ. ಅದೆಲ್ಲ ದೇವರ ಆತ್ಮನು ಎಲಿಷನಿಗೆ ಕಳಿಸ್ತಾನೆ. ಅವನನ್ನು ನಾವು ರಕ್ಷಿಸಿಕೊಳ್ಳಿಲ್ಲ. ಅವನ ಜೀವಿತದಲ್ಲಿ ಒಂದು ಕುಷ್ಠರೋಗದಿಂದ ಅವನ ಒಂದು ಸಂತತಿ ಶಾಪಗ್ರಸ್ತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಬೈಬಲಲ್ಲಿ ಎಷ್ಟೋ ಜನ ಎರಡು ಪಂಗಡಗಳನ್ನ ನಾವು ನೋಡ್ಬೋದು ಬೈಬಲಲ್ಲಿ. ಒಂದು ದೇವರನ್ನ ಹಿಂಬಾಲಿಸಿದವರು, ಇನ್ನೊಂದು ಲೋಕವನ್ನು ಹಿಂಬಾಲಿಸಿದವರು. ಎರಡೇ ಲೈನ್ ಇರೋದು, 2 ಕ್ಯೂ ಇದೆ ಬೈಬಲಲ್ಲಿ ನಾವು ನೋಡೋದು. ಒಂದು ದೇವರನ್ನ ಹಿಂಬಾಲಿಸ್ಕೊಂಡು ಹೋಗೋದು, ದೇವರನ್ನ ಹಿಂಬಾಲಿಸ್ಕೊಂಡು, ದೇವರ ವಾಕ್ಯವನ್ನು ಹಿಂಬಾಲಿಸ್ಕೊಂಡು, ಅದು ಕಷ್ಟ ಆದರೂ ಸುಖ ಆದರೂ ದೇವರ ಒಂದು ಮಾರ್ಗದಲ್ಲಿ ಹೋಗೋದು. ಅದು ಇಕ್ಕಟ್ಟಾದ ಮಾರ್ಗ. ದೇವರು ಎಷ್ಟು ಹೇಳಿರುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಇಕ್ಕಟ್ಟಾದ ಮಾರ್ಗ. ಆದ್ರೆ ಜನರಿಗೆ ಇಕ್ಕಟ್ಟಾದ ಮಾರ್ಗ ಇಷ್ಟ ಇಲ್ಲ. ಫಸ್ಟ್ ಸಭೆಗೆ ಬಂದ್ರೆ ಅವ್ರು ಬೈತಾರೆ, ಫಸ್ಟ್ ಸಭೆಗೆ ಹೋದ್ರೆ ಪ್ರಾರ್ಥನೆ ಮಾಡಿದ್ರೆ ಇವ್ರು ಬೈತಾರೆ. ಬೈಬಲೇ ಹೇಳಲ್ಪಟ್ಟಿದೆ, ನಿನ್ನ ಜೀವನದಲ್ಲಿ ಯೇಸುವನ್ನು ಹಿಂಬಾಲಿಸುವಾಗ ದ್ವೇಷಿಸ್ತಾರೆ, ಬೈತಾರೆ. ಈ ಶ್ರಮೆಗಳೆಲ್ಲ ನಿನಗೋಸ್ಕರ ಯೇಸು ಎಷ್ಟು ತಾಳ್ಕೊಂಡಿಲ್ಲ, ನಿನಗೋಸ್ಕರ ಯೇಸು ಎಷ್ಟು ಅವಮಾನ ಹೊಂದಿಲ್ಲ. ಇವತ್ತು ನೀನು ಸೈತಾನ, ಪಾಪ, ನರಕ, ನಿನ್ನ ಎಲ್ಲ ಸಮಸ್ಯೆಗಳಿಂದ ಇವತ್ತು ರಕ್ಷಣೆ ಹೊಂದಿ ದೇವರ ಮಗುವಾಗಿ ಬದುಕಬೇಕು ಅಂದ್ರೆ ಯೇಸುವೇ ಲೋಕಕ್ಕೆ ಬಂದು ನಿನಗೋಸ್ಕರ ಸಾಯ್ಬೇಕು. ಹಲ್ಲೆಲೂಯಾ. ಆತನ ಮಹಿಮೆ ಸಿಂಹಾಸನವನ್ನ ಬಿಡಬಲ್ಲೆನು ಅಂತ ಎಣಿಸದೆ ನಮಗೋಸ್ಕರ ಆತನು ಮನುಷ್ಯನಾಗಿ ಬಂದು ಎಲ್ಲ ಶ್ರಮೆಗಳನ್ನ ಹೊಂದಿದ್ನಲ್ಲ. ಅದಕ್ಕಿಂತ ಹೆಚ್ಚ ನಿನ್ಗೆ ಯಾರಾದ್ರೂ ಏನಾದ್ರು ಹೇಳ್ತಾರೆ ಯೇಸುವಾಗಿ ಅಂದ್ರೆ, ಸಭೆಗೆ ಹೋಗ್ತಿರೋದಕ್ಕೆ ಏನಾದ್ರು ಹೇಳ್ತಾರೆ, ಸಭೆಗೆ ಬಂದಿಲ್ಲ ಅಂದ್ರೆ ಯಾರಿಗೆ ನಷ್ಟ? ನಿನಗೆ ನೀನು ನಷ್ಟ ಪಡ್ಕೊಳ್ತೇವೆ, ನನಗೆ ಯಾರಿಗೂ ನಷ್ಟ ಇಲ್ಲ. ಅಯ್ಯೋ ಅಂದ್ರೆ ಏನು? ಸುವಾರ್ತೆ ಗೊತ್ತಿದ್ದು ಅದನ್ನು ತಿಳ್ಕೊಂಡು ಆ ಸುವಾರ್ತೆಗೋಸ್ಕರ ಇಲ್ವಲ್ಲ. ಒಂದ್ ವೇಳೆ ಸುವಾರ್ತೆನೇ ಕೇಳಿಸ್ಕೊಂಡಿಲ್ಲ, ಸತ್ಯನೇ ಗೊತ್ತಿಲ್ಲ ನಿನಗೆ ಅಂದ್ರೆ ಏನೋ ಪರವಾಗಿಲ್ಲ. ಆದ್ರೆ ಸಭೆಗೆ ಬಂದು ಸತ್ಯವನ್ನ ಕೇಳಿ ಕೂಡ ದೇವರಿಂದ ದೂರವಾಗ್ತಿದೆಯಾ, ನರಕಕ್ಕೆ ಹೋಗ್ತಿದೆಯಾ ಅಂದ್ರೆ ಯೋಚನೆ ಮಾಡಿ. ಅದಕ್ಕೆ ಈ ಸಮಯ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವಂಥ ಸಮಯ. ಹಾಗಾದ್ರೆ ರಕ್ಷಣೆ ಅನ್ನೋದು ಹೇಗೆ ನಾವು ಪಡ್ಕೋಬಹುದು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆ 1:11-12. ಯೋಹಾನ 1:12. ಏನ್ ಮಾಡ್ಬೇಕಂತ ನಾವು ನಂಬಬೇಕೆಂಬುದ. ಯಾರ್ಯಾರು ಆತನನ್ನು ಅಂಗೀಕರಿಸಿರೋ ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟದೆಂಬುದಾಗಿ ನೋಡ್ತೇವೆ. ಮತ್ತೆ ಯಾವ ರೀತಿ ನಂಬಬೇಕು? ರೋಮ 10:9-10. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಸೊ ಇಲ್ಲಿ ಯಾವ ರೀತಿ ರಕ್ಷಣೆ ಹೊಂದಬಹುದು ಅಂತ ಹೇಳ್ಬಿಟ್ಟು ದೇವರು ಹೇಳಿರುವಂಥದ್ದು. ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಬಹುದು? ರಕ್ಷಣೆ ಹೊಂದೋದಕ್ಕೆ ಏನು ಬೇಕಾಗಿಲ್ಲ. ಹಣ, ಆಸ್ತಿ, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ. ಈ ಲೋಕದಲ್ಲಿ ನೀನೇನಾದ್ರೂ ಪಡ್ಕೋಬೇಕು ಅಂದ್ರೆ ದುಡ್ಡು ಕೊಡಬೇಕು.
ನೀನೇನೇ ತಗೋಬೇಕಂದ್ರೆ ದುಡ್ಡು ಕೊಡ್ಬೇಕು ಈ ಲೋಕದಲ್ಲಿ. ತಿನ್ನಕ್ಕೆ, ಕುಡಿಯಕ್ಕೆ, ಹಾಕೊಳ್ಳಕ್ಕೆ, ಇರಕ್ಕೆ, ಎಲ್ಲೇ ಹೋಗ್ಬೇಕು ಬರ್ಬೇಕು, ಏನೇನು ಬೇಕಾದ್ರೂ ಕೂಡ ನೀನು ಹಣ ಕೊಟ್ಟರೆ ಮಾತ್ರನೇ. ಆದರೆ ರಕ್ಷಣೆ ಅನ್ನೋದು ಉಚಿತವಾಗಿ ಸಿಕ್ಕಿದೆ. ಹಲ್ಲೆಲೂಯ. ರಕ್ಷಣೆ ಅನ್ನೋದು ಉಚಿತವಾಗಿ ಸಿಕ್ಕಿದೆ. ಆದರೆ ಆ ರಕ್ಷಣೆ ಇರೋದು ಒಬ್ಬರಲ್ಲಿ ಮಾತ್ರನೇ. ರಕ್ಷಿಸಲಿಕ್ಕೆ ಸಾಧ್ಯವಾಗೋದು ಒಂದು ಹೆಸರಲ್ಲಿ ಮಾತ್ರನೇ. ಅದನ್ನ ತಿಳ್ಕೊಂಡಿಲ್ಲ ಅಂದ್ರೆ ವ್ಯರ್ಥ. ಈಗ ಈ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಅಂತ, ಯಾವುದು ರಕ್ಷಕನು ಯಾರು ಅಂತ ತಿಳ್ಕೊಳ್ಳುವಂತ ಕಾಲ ಇದು. ನಿನ್ನ ಸೃಷ್ಟಿಕರ್ತನು ಯಾರು ಅಂತ ತಿಳ್ಕೊಳ್ಳುವಂತ ಕಾಲ ಇದು. ಅದೇ ಪ್ರಸಂಗಿ 12:1 ಏನ್ ಹೇಳುತ್ತೆ? ಪ್ರಸಂಗಿ 12:1 ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಸೊ ಇಲ್ಲಿ ಹೇಳ್ತಿರೋದೇನು? ಕಷ್ಟ, ದುಃಖ, ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ನಿನ್ನ ಜೀವನ ನಾಶವಾಗೋದಕ್ಕೆ ಮುಂಚೆ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ನೆನೆಸುವಂತ. ದಾರಿ ತಪ್ಪೋದು ಯಾವಾಗ? ಯೌವನದಲ್ಲಿ. ದೇವರಿಂದ ದೂರವಾಗೋದು ಯಾವಾಗ? ಯೌವನದಲ್ಲಿ. ಅವರ ಇಷ್ಟಕ್ಕೆ ಅವ್ರು ಹೋಗೋದು ಯಾವಾಗ? ಯೌವನದಲ್ಲಿ. ಹಾಗಾದ್ರೆ ದೇವರಲ್ಲಿ ಹೇಳಿರೋದು ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನ ಯಾರು ಅಂತ ನೆನೆಸುವಂತ. ನೀನ್ ತಿಳ್ಕೊ, ನಿನ್ನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ತಂದೆ ತಾಯಿ ಮುಖ್ಯ, ಯಾಕಂದ್ರೆ ಅವ್ರು ನಮ್ಮ ಜನ್ಮ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗಿಂತ ಮುಖ್ಯ ಯಾರು? ನಿನ್ನ ಆತ್ಮವನ್ನು ಸೃಷ್ಟಿ ಮಾಡಿದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಿನ್ನ ತಂದೆ ತಾಯಿಯನ್ನು ಕೂಡ ಸೃಷ್ಟಿ ಮಾಡಿರುವ ದೇವರು ಮುಖ್ಯವಾಗಬೇಕು. ಅದಕ್ಕೆ ನೋಡ್ತಿರುವಂಥದ್ದು ಮೊದಲು ಅದರಲ್ಲಿ ನಂಬಿಕೆ ಇಡಬೇಕು, ಅರಿಕೆ ಮಾಡಬೇಕು. ಹೃದಯದಲ್ಲಿ ಯೇಸುವೇ ಕರ್ತನಂತ ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ಮತ್ತೆ ಕೊನೆಯದಾಗಿ ಯೋಹಾನ 5:24 ಹೇಳುತ್ತೆ, ರಕ್ಷಣೆ ಅಂದ್ರೆ ಏನು? ನನ್ನ ವಾಕ್ಯವನ್ನು ಕೇಳಿ, ಆತನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಅರ್ಥ ಮಾಡ್ಕೊ. ಅವನು ಯಾರು ರಕ್ಷಣೆ ಹೊಂದಿದಾನೋ ಅವನು ತೀರ್ಪಿಗೆ ಒಳಗಾಗುವುದೇ ಇಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ. ಯಾವ ಮರಣದಿಂದ ಪಾರಾಗಿ? ನರಕದಿಂದ ಪಾರಾಗಿ. ಯಾವ ಮರಣ? ಅದು ನಿತ್ಯ ಮರಣ. ನಿತ್ಯ ಮರಣದಲ್ಲಿ ಶರೀರವಾದ ಮರಣ ಅಲ್ಲ. ಯೇಸು ಸ್ವಾಮಿ ಸತ್ತ ಲಾಜರನ್ನ ಬದುಕಿಸಿದ, ಇನ್ನೊಂದು 15 ವರ್ಷ ಬದುಕಿ ಸತ್ತ ಮತ್ತೆ ಲಾಜರು. ಸತ್ತಂತ ವಿಧವೆಯ ಮಗನನ್ನ ದೇವರು ಎಬ್ಬಿಸಿದ, ಮತ್ತೆ ಸ್ವಲ್ಪ ವರ್ಷ ಅವರು ಬದುಕಿ ಸತ್ತ ಅಲ್ವಾ? ಎಲಿಶನ ಸಮಾಧಿ ಇರುವಂತ ಜಾಗದಲ್ಲಿ ಯಾರೋ ಒಬ್ಬ ಸತ್ತವನ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಅರಾಮ್ ಸೈನ್ಯ ಬರ್ತಿರೋದು ನೋಡಿ ಆ ಒಂದು ಶವವನ್ನ ಎಲಿಶನ ಸಮಾಧಿಯಲ್ಲಿ ಬಿಸಾಕಿ ಓಡೋದ್ರಂತೆ. ನೋಡಿದ್ರೆ ಅವ್ರು ಕೂಡ ಎದ್ದು ಓಡ್ತಿದ್ದಾರಂತೆ ಅವರಿಂದ. ಸತ್ತವನು ಕೂಡ, ಯಾಕಂದ್ರೆ ಆ ಎಲಿಶನ ಮೂಳೆ, ಎಲಿಶನ ಒಂದು ಮೂಳೆ ಟಚ್ ಆಗಿ ಆ ಒಂದು ದೇಹಕ್ಕೆ, ಸತ್ತವನ ದೇಹಕ್ಕೆ ಅವನು ಎದ್ದಿನಂತೆ. ಸತ್ತವನ ಒಳಗೆ ಎದ್ದು ಅವ್ರ ಜೊತೆ ಅವನು ಓಡ್ತಾ ಇದ್ದಾನೆ. ಆದ್ರೆ ಎಷ್ಟು ದಿನ ಓಡಿರ್ಬೋದು, ಎಷ್ಟು ದಿನ ಬದುಕಿರ್ಬೋದು, ಕೆಲವು ವರ್ಷ ಮತ್ತೆ ಸತ್ತ. ಹೇಳ್ತಿರೋದು ಶರೀರವಾದ ಮರಣದಿಂದ ಪಾರಾಗೋದಲ್ಲ, ಇದು ಆತ್ಮಿಕ ಮರಣದಿಂದ ಪಾರಾಗೋದು. ಆಮೇಲೆ ಸೊ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತ ಸಮಯ ಇದು. ನಾವು ಇದನ್ನ ಗ್ರಹಿಸಲಿಲ್ಲ ಅಂತ ಹೇಳಿದ್ರೆ ಸೈತಾನ ಕದ್ದುಕೊಳ್ತಾನೆ ನಮ್ಮ ಆತ್ಮಗಳನ್ನ. ಅವನು ಬೇಕಾಗಿರೋದು ನಿನ್ನ ಆಸ್ತಿ ಅಂತಸ್ತು ಏನೂ ಅಲ್ಲ. ನಿನ್ನ ಆತ್ಮ ಯೇಸುವಿನಲ್ಲಿ ಇರಬಾರದು, ನಿನ್ನ ಆತ್ಮ ದೇವರ ಜೊತೆಗೆ ಇರಬಾರದು. ನಿನ್ನ ನಾಶವಾಗಬೇಕು, ನಿನ್ನ ಕುಟುಂಬ ನಾಶವಾಗಬೇಕು ಅಂತ ಈ ಸತ್ಯನ ನಾವು ಗ್ರಹಿಸಲಿಲ್ಲ ಅಂದ್ರೆ ನಮ್ಮನ್ನ ನಾವು, ನಮ್ಮ ಕುಟುಂಬನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮರಣದಿಂದ ನಾವು ಪಾರಾಗಿ ಜೀವಕ್ಕೆ ಸೇರ್ತೀವಿ, ನಿತ್ಯ ಜೀವವನ್ನು ಹೊಂದ್ಕೊಳ್ತೀವಿ. ಆ ನಿತ್ಯ ಜೀವ ಹೊಂದ್ಕೊಳ್ಳೋದಕ್ಕೆ ಇದೇ ಸಮಯ. ಆಮೇಲೆ ನಿತ್ಯ ಜೀವ ಹೊಂದ್ಕೊಳ್ಳೋದು ಇದೇ ಸಮಯ. ಫಸ್ಟ್ ನೀನು ದೇವರಲ್ಲಿ ಸರಿಯಾಗಿರು. ನಾನು ದೇವ್ರ ನನಗೆ ಅದು ಕೊಟ್ರೆ ನಾನು ದೇವರಲ್ಲಿ ಇರ್ತೀನಿ, ನಾನು ಇದು ಕೊಟ್ರೆ ದೇವರಲ್ಲಿ ಇರ್ತೀನಿ. ದೇವ್ರಿಗೆ ಕೊಟ್ಟಿರುವುದನ್ನ ನೀನು ಸರಿಯಾಗಿ ನೋಡು, ಏನಾದ್ರು ಕೊಟ್ಟಿದ್ದಾರೆ ಅಂತ. ಈ ಲೋಕದಲ್ಲಿ ನಿನಗೆ ಯಾರು ಕೊಡಕ್ಕಾಗಿರೋದನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಎಲ್ಲೂ ನೀನು ಸಿಗದೆ ಇರೋದನ್ನೆಲ್ಲ ಯೇಸು ಸ್ವಾಮಿ ಕೊಟ್ಟಿರ್ಬೇಕಾದ್ರೆ ಇನ್ನೇನು ಕೊಡ್ಬೇಕು? ಫಸ್ಟ್ ಇದನ್ನ ಕಂಡುಕೋ. ನೀನು ಯೇಸುವನ್ನ ಕಂಡುಕೋ. ನಿಮ್ಮ ಜೀವನದಲ್ಲಿ ಯೇಸು ಯಾರು ಏನ್ ಮಾಡಿದ್ದಾರೆ ಅಂತ ಅದನ್ನ ಕೂಡ ಎಲ್ಲ ಸಿಗುತ್ತೆ. ನಾವು ಶರೀರಧಾರಿಗಳಾಗಿ ಏನ್ ಮಾಡ್ತೀವಿ ಅಂದ್ರೆ ಏನ್ ತಿನ್ಬೇಕು, ಏನ್ ಕುಡಿಬೇಕು, ನಾಳೆ ಸಾಯ್ತೀವಿ ಅಂತ ಬರೀ ತಿನ್ನೋದು ಕುಡಿಯೋದು ಕಷ್ಟ ಅನ್ಕೊಂಡು ಬದುಕಿರ್ತೀವಿ. ಯೇಸು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳುವಾಗ ನಮಗೆ ನಂಬಿಕೆ ಸಾಲಲ್ಲ ದೇವರ ನಂಬಿಕೆ ಇಡೋದಕ್ಕೆ. ಫಸ್ಟ್ ನಿನ್ನ ಆತ್ಮ ರಕ್ಷಣೆ ಮಾಡ್ಕೊ. ಹಲ್ಲೆಲೂಯ. ನಿನ್ನ ಆತ್ಮ ರಕ್ಷಣೆ ಮಾಡ್ಕೊ. ನೀನು ದೇವರ ಮಗುವಾದ್ರೆ ಪರಲೋಕ ಸ್ಪಂದಿಸುತ್ತೆ.
ಹಲ್ಲೆಲೂಯಾ. ನೀನ್ ದೇವರ ಮಗು ಆದ್ರೆ ಪರಲೋಕ ಸ್ಮರಿಸುತ್ತೆ. ಇವತ್ತು ಭಾರತ ದೇಶದ ಒಬ್ಬ ವ್ಯಕ್ತಿ ಯಾವುದೋ ದೇಶದಲ್ಲಿ ಹೋಗಿ ಸತ್ತೋದ ಅಂದ್ರೆ, ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಭಾರತ ದೇಶ ಏನ್ ಮಾಡುತ್ತೆ? ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳುತ್ತೆ. ನಮ್ಮ ಸರ್ಕಾರ ಆಕ್ಷನ್ ತಗೊಳುತ್ತೆ. ನಮ್ಮ ವ್ಯಕ್ತಿ, ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಇಂಥ ಕಡೆ ಸಿಕ್ಕಾಕೊಂಡಿದ್ದಾನೆ, ಇಂಥ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವರನ್ನ ಪಾರು ಮಾಡ್ಬೇಕು ಅಂತ ಇಡೀ ದೇಶನೇ ಸ್ಪಂದಿಸಿ ವಿಶೇಷವಾಗಿ ಅವರನ್ನು ರಕ್ಷಿಸಿ ನಮ್ಮ ದೇಶಕ್ಕೆ ವಾಪಸ್ ಕರ್ತಾರಂತೆ. ಕಾರಣ ಅವನು ನಮ್ಮ ದೇಶದ ಪ್ರಜೆ. ಅಮೆರಿಕದ ವ್ಯಕ್ತಿ ಎಲ್ಲೋ ಇರ್ತಾನೆ, ಸಿಕ್ಕಾಕೊಂಡಿರ್ತಾನೆ, ಕಷ್ಟ ಗೊತ್ತಾದ ತಕ್ಷಣ ಆ ಒಂದು ಅಮೆರಿಕದ ಒಂದು ಸರ್ಕಾರಕ್ಕೆ ಈ ವಿಷಯ ತಿಳಿದ ತಕ್ಷಣ ಆ ವ್ಯಕ್ತಿ ಎಲ್ಲೇ ಇದ್ದು ಹುಡುಕಿ ಅವರಿಗೆ ಸುರಕ್ಷಿತವಾಗಿ ಅವರ ದೇಶಕ್ಕೆ ಕರ್ಕೊಂಡು, ಒಂದು ದೇಶದ ಸ್ವಂತ ದೇಶದ ವ್ಯಕ್ತಿಯನ್ನ ಕಾಪಾಡದಿರುವಂತಹ ದೇಶ ಇಡೀ ಪ್ರಪಂಚದ ಮುಂದೆ ಹಾಸ್ಯವಾಗಿ ನಾಚಿಕೆ ಪಡಬೇಕಾಗುತ್ತೆ. ನೀನು ದೇವರ ರಾಜ್ಯದ ಮಗನಾಗಿರುವಾಗ, ದೇವರ ಮಗಳಾಗಿರುವಾಗ ಪರಲೋಕ ನಿನ್ನ ಕೈ ಬಿಡಲ್ಲ, ದೇವರು ನಿನ್ನ ಕೈ ಬಿಡಲ್ಲ, ದೇವರ ದೂತರು ನಿನ್ನ ಕೈ ಬಿಡಲ್ಲ, ಪರಿಶುದ್ಧಾತ್ಮ ನಿನ್ನ ಕೈ ಬಿಡಲ್ಲ. ದೇವರು ಶಾಶ್ವತವಾಗಿ ನಿನ್ನ ಜೊತೆ ಇರ್ತಾರೆ. ನೀನು ಮಾಡ್ಬೇಕಾದ್ರೆ ನಿನ್ನನ್ನು ನೀನು ಕ್ರಿಸ್ತನಲ್ಲಿ ರಕ್ಷಣೆ ಮಾಡ್ಕೊಳ್ಳೋದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದು ಯಾವಾಗ? ಇವತ್ತೇ. ನಾಳೆ ನನ್ನ ಜೀವನ ನಾಳೆ ಸರಿಪಡಿಸ್ಕೊಳ್ತೇನೆ, ಇನ್ನೂ ಸ್ವಲ್ಪ ದಿನ ಎಂಜಾಯ್ ಮಾಡೋಣ, ಈ ಯವನ ಕಾಲದಲ್ಲಿ ತಿನ್ನೋಣ, ಕುಡಿಯೋಣ, ಇನ್ನೂ ನಮ್ಮ ಇಷ್ಟಕ್ಕೆ ನೋಡೋಣ. ದೀಕ್ಷಾಸ್ಥಾನ ತಗೊಳಕ್ಕೋ, ಸಭೆಯಲ್ಲಿ ರಕ್ಷಣೆ ಹೊಂದೋದಕ್ಕೋ, ಯೇಸು ಹತ್ರ ಕೂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಆರಾಧನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೂ ಇನ್ನೂ ಸಮಯ ಇದೆ. ಇವಾಗ ನನ್ನ ಸಮಯ. ಇವಾಗ ಯಾವ ಸಮಯ? ನನ್ನ ಸಮಯ. ಈ ಯವನ ಕಾಲದಲ್ಲಿ ಹೋಗಿ ಸಭೆಯಲ್ಲಿ ವಯಸ್ಸಾಗಿರೋರು ಕೂತ್ಕೊಂಡು ಆರಾಧನೆ ಮಾಡ್ಕೊಂಡು ಹಾಡಾಡ್ಕೊಂಡು ಕೂತಿರೋ ಥರ ಎಷ್ಟು ಜನ ಇವತ್ತು ಯವನ ಸಭೆ ಬರೋದಕ್ಕೆ ಯವನ ಶಕ್ತಿ ಸಾಧ್ಯ ಇಲ್ಲ. ಬಂದು ದೇವ್ರನ್ನ ಆರಾಧನೆ ಮಾಡಬೇಕು ಅಂದ್ರೂ ಕೂಡ ಆತ್ಮಿಕ ಬಲ ಬೇಕು. ಇಲ್ಲಿ ಹೋರಾಟ, ಪ್ರತಿದಿನ ಸಭೆಗೆ ಬರ್ಬೇಕಂದ್ರೆ ಎಲ್ಲಿ ಹೋರಾಟ ಇದೆ? ಮನ್ಸಲ್ಲಿ ಹೋರಾಟ. ವಾರ ಪೂರ್ತಿ ಹೋಗ್ಬೇಕು ಅಂದ್ಕೊಂಡ್ರು ಕೂಡ ಭಾನುವಾರ ಬೆಳಗ್ಗೆ ಆಗೋ ಹೋರಾಟ ಗೊತ್ತಿಲ್ಲ. ಇದು ಎಷ್ಟು ಜನಕ್ಕೆ ಆ ಹೋರಾಟಗಳಿದೆಯೋ? ಎಷ್ಟೆಲ್ಲ ಕೆಲಸಗಳು, ಸಮಸ್ಯೆಗಳು. ವಾರ ಪೂರ್ತಿ ಇಲ್ದಿರೋದೆಲ್ಲ ಭಾನುವಾರ ಬೆಳಗ್ಗೆನೆ ಬಂದ್ಬಿಡುತ್ತೆ, ಇಲ್ಲ ಶನಿವಾರ ನೈಟೇ ಬಂದ್ಬಿಡುತ್ತೆ. ಇಲ್ಲಿ ಗೆಲ್ಲಬೇಕು. ನಾವು ಇಲ್ಲಿ ಗೆಲ್ಲಬೇಕಂದ್ರೆ ಇದು ರಕ್ಷಣೆ ಹೊಂದಿರ್ಬೇಕು. ಇಲ್ಲಿ ತೀರ್ಮಾನ ಮಾಡಿದ್ರು, ಇಲ್ಲಿ ತೀರ್ಮಾನ ಮಾಡ್ಕೊಂಡಿದ್ರೆ ಇಲ್ಲಿ ಗೆಲ್ಲೋದು ಸುಲಭ. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ಸಭೆಯಿಂದ ದೂರ ಇರೋಕ್ಕೆ 108 ಕಾರಣ ಇರ್ಬೋದು ನಿಮಗೆ. ಸಭೆಗೆ ಬರೋಕ್ಕೆ ಯೇಸು ಮಾತ್ರ ಕಾರಣ ಸಾಕು. ಹಲ್ಲೆಲೂಯಾ. ಯೇಸು ಕಾರಣ ಮಾತ್ರ ಸಾಕು. ರಕ್ಷಣೆ ಹೊಂದಿದ್ಯಾ ಅಂದ್ರೆ ಖಂಡಿತ ಸಭೆನ ಪ್ರೀತಿಸ್ತೀಯ, ಆರಾಧನೆನ ಪ್ರೀತಿಸ್ತೀಯ, ವಾಕ್ಯ ಪ್ರೀತಿಸ್ತೀಯ, ದೇವರಿಗಾಗಿ ನೀನು ಜೀವಿಸ್ತೀಯ. ಹಾಗಾಗಿ ನಿನ್ನನ್ನು ನೀನು ಸರಿಯಾಗಿ ರಕ್ಷಣೆ ಮಾರ್ಗದಲ್ಲಿರೋದನ್ನ, ರಕ್ಷಣೆ ಹೊಂದೋದನ್ನ ಕಲಿಬೇಕು. ಎರಡನೇದಾಗಿ ನೀನು ರಕ್ಷಣೆ ಹೊಂದಿದ್ಮೇಲೆ ಎರಡನೇದಾಗಿ ಯಾವ ಸಮಯ ಇದು? ಇದು ನಿನ್ನ ಸಭೆಯನ್ನು ರಕ್ಷಿಸುವ ಸಮಯ. ನಿನ್ನ ಸಭೆಯನ್ನ ರಕ್ಷಿಸುವ ಸಮಯ. ಹೇಗೆ ನಾವು ರಕ್ಷಿಸಬೇಕು ಸಭೆಯನ್ನ? ನಮ್ಮ ಆಲೋಚನೆಗಳಿಂದ ಅಲ್ಲ ನಾನು ಹೇಳ್ತಿರೋದು. ದೇವರ ಆಲೋಚನೆ, ದೇವರ ಸಭೆ, ದೇವರ ಇಷ್ಟದ ಪ್ರಕಾರ ಇರ್ಬೇಕಾಗಿರೋದು. ಅಲ್ಲಿ ಹೇಳಿದ್ದು, ಈಗ ಸಿಮೋನ್ ಪೇತ್ರನ ಹೇಳ್ತಾನೆ, ನೀನು ಬರಬೇಕಾಗಿರೋ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಮತ್ತಾಯ 16 ಹೇಳುವಾಗ ತಕ್ಷಣನೇ 17-17ರಲ್ಲಿ 19ರಲ್ಲಿ ದೇವರು 3 ಆಶೀರ್ವಾದಗಳನ್ನು ಕೊಡ್ತಾನೆ. ಆ 3 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಏನಂದ್ರೆ, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪದಗಳನ್ನ. ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಅಂತ, ಕಟ್ಟು ಅಂತ ಹೇಳಿ ಕಟ್ಟುತ್ತೇನೆ. ಸಭೆ ಯಾರು? ದೇವರು. ಸಭೆಯ ತಲೆ ಅಂದ್ರೆ ಶಿರಸ್ಸು ಯಾರು? ಯಜಮಾನ ಯಾರು ಅಂದ್ರೆ ಯೇಸುವೆ. ನಮ್ಮ ತಲೆಗೆ, ನಮ್ಮ ಸಭೆಗೆ ಯಜಮಾನ ಯೇಸುವೆ. ಆ ಸಭೆ ಯಜಮಾನನ ಮಾತಿನಂತೆ ನಡಿಬೇಕು. ಹಲ್ಲೆಲೂಯಾ. ಆ ಸಭೆ ಯಜಮಾನನ ಮಾತಿನಂತೆ ನಡಿಬೇಕು. ನಿಮ್ಮ ಮನೆಗಳಲ್ಲಿ ಯಾರು ಯಜಮಾನರೋ ಅವ್ರ ಪ್ರಕಾರನೇ ನಿಮ್ಮ ಕುಟುಂಬ ನಡೀತಾ ಇರುತ್ತೆ. ಮನೆಯಲ್ಲಿರುವ ಎಲ್ಲರೂ ಯಜಮಾನರಾಗಿರಲ್ಲ. ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರು ಮುಖ್ಯವಾಗಿ ಮೈನ್ ವ್ಯಕ್ತಿಯಾಗಿರ್ತಾರೆ. ಆ ಕುಟುಂಬದಲ್ಲಿರೋ ಬೇರೆ ಎಲ್ಲರೂ ಕೂಡ ಏನೇ ಮಾಡಬೇಕು ಅಂದ್ರೂ ಮಾಡಬಾರ್ದಂದ್ರೂ ಕೂಡ ಅವನ ಯಜಮಾನನ ಆಲೋಚನೆಯಂತೆ, ಯಜಮಾನನ ಮಾತಿನಂತೆ ನಡೆಯುತ್ತಾರೆ. ಹೌದಲ್ವ? ಸಮಸ್ಯೆಗಳು ಯಾವಾಗ ಆಗುತ್ತೆ ಕುಟುಂಬದಲ್ಲಾದ್ರೆ? ಇಬ್ಬರು ಯಜಮಾನರು ಇರುವಾಗ.
3 ಯಜಮಾನರಿದ್ದಾಗ ಇನ್ನೂ ಜಾಸ್ತಿನೇ ಸಮಸ್ಯೆ ಆಗುತ್ತೆ. ನಿನ್ನ ಜೀವನದಲ್ಲಿ ಎಷ್ಟು ಯಜಮಾನರಿದ್ದಾರೆ? ದೇವರು ಹೇಳ್ತಾರೆ, 2 ಯಜಮಾನಿಗೆ ಸೇವೆ ಮಾಡಬೇಡಿ. ಯಾರೋ 2 ಯಜಮಾನ, ಒಂದು ದೇವರಾದರೆ ಇನ್ನೊಂದು ಹಣ. ಸೈತಾನನು ಕೂಡ ಅಲ್ಲ, ಹಣವನ್ನು ದೇವರನ್ನು ಇಬ್ಬರು ಕೂಡ ನಾವು ಪ್ರೀತಿ ಮಾಡೋಕ್ಕಾಗೋದೇ ಇಲ್ಲ. ಒಂದನ್ನು ಪ್ರೀತಿ ಮಾಡಿದ್ರೆ ಒಂದನ್ನು ದ್ವೇಷ ಮಾಡಬೇಕಾಗುತ್ತೆ, ಒಂದ್ರ ಜೊತೆ ಇದ್ದರೆ ಇನ್ನೊಂದನ್ನು ದೂರ ಮಾಡಬೇಕಾಗುತ್ತೆ. ಸೊ ಈ ಒಂದು ಸಮಯ ಎಂಥ ಸಮಯ! ದೇವರು ನಿನಗೆ ಕೊಟ್ಟಿರುವಂತಹ ಈ ಸಭೆಯನ್ನು ರಕ್ಷಿಸುವಂಥ ಸಮಯ. ಇಲ್ಲಿರುವಂಥ ಎಲ್ಲರ ಒಂದು ಆದ್ಯ ಕರ್ತವ್ಯ ಇದು. ನೀನು ರಕ್ಷಣೆ ಹೊಂದಿದೆಯಾ ಅಂದರೆ, ರಕ್ಷಣೆ ಹೊಂದಿ ಈ ಸಭೆಯಲ್ಲಿ ನೀನು ಇದೆಯಾ ಅಂದರೆ, ನೀನಿರೋ ಸಭೆಯನ್ನು ರಕ್ಷಿಸುವಂಥದ್ದು ನಿನ್ನ ಜವಾಬ್ದಾರಿ. ಅಂದರೆ ಇಲ್ಲಿರುವಂಥ ಒಬ್ಬೊಬ್ಬರಿಗೂ ದೇವರು ಒಂದೊಂದು ತಲಾಂತು ಕೊಟ್ಟಿರ್ತಾರೆ, ಒಬ್ಬೊಬ್ಬರಿಗೂ ಒಂದೊಂದು ಆಶೀರ್ವಾದ ಇರುತ್ತೆ. ಆ ಒಂದು ತಲಾಂತು, ಆ ಒಂದು ಆಶೀರ್ವಾದವನ್ನು ಸಭೆ ಕಟ್ಟೋದಕ್ಕಾಗಿ ನೀನು ಉಪಯೋಗಿಸಬೇಕು. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಇಲ್ಲಿ ಬಂದು ಏನಾದ್ರು ಸೇವೆ ಮಾಡಿಬಿಟ್ರೆ ಸೈಮನ್ ಪಾಸ್ಟ್ ಏನೋ ಕೊಡ್ತಾರ ಅಥವಾ ಇನ್ನೊಬ್ರು ಯಾರೋ ಏನೋ ಕೊಡ್ತಾರ? ಅಲ್ಲ. ಯಾರಿಗೋಸ್ಕರ ನೀನು ಸೇವೆ ಮಾಡ್ಬೇಕಾದ್ರೆ ದೇವರಿಗೋಸ್ಕರ. ಪ್ರತಿಫಲ ಅನ್ನೋದು ಮನುಷ್ಯರಿಂದ ಅಲ್ಲಲ್ಲ ನಾವು ಎದುರು ನೋಡ್ತಾ ಇರೋದು. ನಾನೇನು ಯಾರಿಂದಲೂ ಎದುರು ನೋಡ್ತಾ ಇಲ್ಲ, ಯಾರು ಮೆಚ್ಚಿಸೋದಕ್ಕೆ ಸೇವೆ ಮಾಡ್ತಿಲ್ಲ, ಯಾರು ಏನೋ ಕೊಡ್ತಾರಂತನೂ ಅಲ್ಲ, ದೊಡ್ಡ ದೊಡ್ಡ ಗುಂಪುಗಳನ್ನು ನೋಡ್ಬೇಕು ಅಂತಲ್ಲ, ಖಂಡಿತ ಅಲ್ಲ. ಹೃದಯ ಶುದ್ಧವಾಗೇ ಇಲ್ಲ. ಒಬ್ಬನ ಮೆಚ್ಚಿಸೋದಕ್ಕಂತೂ, ಒಬ್ಬರು ತೋರಿಸ್ಕೊಳ್ಳೋದಕ್ಕಂತೂ ನಾವು ಸೇವೆ ಮಾಡಲೇಬಾರ್ದು. ನಮ್ಮನ್ನು ನೋಡೋರು ಯಾರು? ದೇವರು. ದೇವರಿಗೋಸ್ಕರ ನಾವು ಸೇವೆ ಮಾಡಬೇಕು. ಅದು ಕೂಡ ನಮ್ಮ ಸಭೆಗಳನ್ನು ಮೊದಲು ನಾವು ರಕ್ಷಿಸ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಈ ಒಂದು ಸಭೆಯ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಹೇಗೆ ರಕ್ಷಿಸಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ. ಹೇಗೆ? ಮೊದಲನೇದಾಗಿ ನಾವು ನೋಡುವಾಗ ಒಂದು ಅಂದ್ರೆ ಅಪೊಸ್ತಲಗಳಲ್ಲಿ 1:1 ಓದೋಣ. ಅಪೊಸ್ತಲಗಳು 1:1. ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ನಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೂ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೆಯಿಂದ ದಿನದವರೆಗೂ ವಿವರಿಸಿದನಷ್ಟೇ. ಆಮೆನ್. ಸೊ ಇಲ್ಲಿ ಏನಂತ ಇದೆ? ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಏನ್ ಹೇಳಬೇಕು ನಮ್ಮ ಜೀವನದಲ್ಲಿ? ಥಿಯೋಫಿಲನಿಗೆ ಲೂಕನ್ ಹೇಳ್ತಾ ಇರೋದು. ಲೂಕನ್ ಬರೆದ ಸುವಾರ್ತೆ ಲೂಕನ್ ಬರೆದಿದ್ದಾನೆ. ಮತ್ತೆ ಈ ಒಂದು 2ನೇ ಅಪೊಸ್ತಲಗಳನ್ನ ಕೂಡ ಈ ಥಿಯೋಫಿಲನಿಗೆ ಬರೀತಾ ಇರೋದು. ಏನನ್ನ ಬರೀತಾ ಇದ್ದಾನೆ ಇಲ್ಲಿ ಹೇಳ್ತಿರುವಂಥದ್ದು, ನಾನು ಮೊದಲು ಬರೆದಂತಹ ಪುಸ್ತಕದಲ್ಲಿ, ಅಂದ್ರೆ ಯಾವುದದು? ಲೂಕನ ಬರೆದ ಸುವಾರ್ತೆಯಲ್ಲಿ ನಿನಗೆ ಯೇಸು ಮಾಡಿದ್ದನ್ನು ಹೇಳಿದ್ದನ್ನು ಬರೆದಿದ್ದೆ ಅಂತ. ನಮ್ಮ ಜೀವನದಲ್ಲಿ ಏನನ್ನ ಹೇಳಬೇಕು? ಸಭೆ ದೇವರಾಗಿದೆ, ಆ ಸಭೆ ಯಜಮಾನ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾಗಿ ನೀನು ಕ್ರಿಸ್ತನ ಹೇಳಿದ್ದನ್ನ ಮಾಡಿದ್ದನ್ನ ಅಲ್ಲಿ ಪ್ರಕಟಿಸಬೇಕು. ಹಲ್ಲೆಲೂಯಾ. ಮಾಡಿದ್ದನ್ನ ಆತನ ಅಲ್ಲಿ ಬರೀತಿರೋದಲ್ಲೇನೆ ಯೇಸು ಕ್ರಿಸ್ತನ ಬಗ್ಗೆ. ಅದಕ್ಕೆ ನಾವು ಹೇಳೋದು ಕೇವಲ ಕ್ರಿಸ್ತನು ಸಭೆಯಲ್ಲಿ ಪ್ರಕಟವಾಗಬೇಕು. ಹಲ್ಲೆಲೂಯಾ. ಯೇಸು ಯಾರು ಅಂತ ಹೇಳಿ ನಿನ್ನ ಪ್ರಸಂಗದಲ್ಲಿ ಕ್ರಿಸ್ತನ ಕುರಿತಾಗಿ ಇಲ್ಲ ಅಂದ್ರೆ ಅದು ದೇವರ ಪ್ರಸಂಗ ಹೇಗಾಗುತ್ತೆ? ದೇವರ ವಾಕ್ಯ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಲೋಕದ ವಿಷಯಗಳನ್ನೆಲ್ಲ ನೀನು ಹೇಳ್ಕೊಂಡಿದ್ರೆ ದೇವರ ವಾಕ್ಯ ಹೇಗಾಗುತ್ತೆ? ಅದು ನೀನು ಹೇಳ್ಬೇಕಾದ್ರೆ ಕ್ರಿಸ್ತನ ಬಗ್ಗೆ. ಲೋಕದ ಬಗ್ಗೆ ಜನರಿಗೆ ಗೊತ್ತು, ಲೋಕದ ವಿಷಯಗಳು ಅನೇಕ ವಿಷಯಗಳು ಜನರಿಗೆ ಗೊತ್ತು. ಅವ್ರಿಗೆ ಗೊತ್ತಿಲ್ದಿರೋದು ಕ್ರಿಸ್ತನ ವಿಷಯ, ಅವ್ರಿಗೆ ಗೊತ್ತಿಲ್ದಿರೋದು ಕ್ರಿಸ್ತನ ರಹಸ್ಯ. ಹಾಗಾಗಿ ಈ ಕ್ರಿಸ್ತನು ಯಾರು ಅಂತ ಹೇಳಿ ಸತ್ಯ ವಾಕ್ಯದಿಂದ ಸಭೆಯನ್ನು ರಕ್ಷಿಸಬೇಕಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟು. ವಾಕ್ಯ ಅನ್ನೋದು ತುಂಬಾ ಮುಖ್ಯ. ಸಭೆಗಳಲ್ಲಿ ಏನೇ ಇದ್ರೂ ಸತ್ಯ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ಸಭೆ ನಿಲ್ಲಲ್ಲ. ತಾತ್ಕಾಲಿಕವಾಗಿ ತುಂಬಾ ಚೆನ್ನಾಗಿ ಬೆಳೆಯೋ ಸಭೆ ಆಗಿರ್ಬೋದು, ತುಂಬಾ ಜನ ಬರ್ತಿರೋ ಸಭೆ ಆಗಿರ್ಬೋದು, ಫೌಂಡೇಶನ್ ಸರಿ ಇಲ್ಲದೆ ಇರೋದ್ರಿಂದ ಅಂತ ಸಭೆಗಳು ಬಿದ್ದೇ ಹೋಗುತ್ತೆ. ಎಷ್ಟೋ ಸಭೆಗಳು ಬಿದ್ದೋಗಿದೆ. ಯಾಕೆ ಹೇಳ್ತೀನಿ ಅಂದ್ರೆ ಈ ಬಂಡೆ ಮೇಲೆ ಸಭೆ ಕಟ್ತೀನಿ ಅಂತ. ಆ ಬಂಡೆ ಕ್ರಿಸ್ತನೇ. ತುಂಬಾ ಜನ ತಪ್ಪಾಗರ್ಥ ಮಾಡ್ಕೊಳ್ಳೋದೇನಂದ್ರೆ ಆ ಬಂಡೆ ಸೀಮೋನ್ ಪೇತ್ರ ಅಂತ. ಪೇತ್ರ ಅಂದ್ರೆ ಬಂಡೆ, ಕಲ್ಲು ಅಂತ ಹೇಳಿ. ಅದಕ್ಕೋಸ್ಕರ ಆ ಒಂದು ಬಂಡೆ ಮೇಲೆ ನಾನು ಕಟ್ತೀನಿ ನನ್ನ ಸಭೆನ ಅಂತ ಹೇಳ್ಬಿಟ್ಟು ಯೇಸು ಹೇಳೋದು. ಸೀಮೋನ್ ಪೇತ್ರನ ಮೇಲೆ ಕಟ್ಟಿದ್ರೆ ಯಾವಾಗಲೂ ಬಿದ್ದೋಗೋದು ಸಭೆ.
ಈ 2025 ವರ್ಷಗಳಾಗಿಯೂ ಕೂಡ ಇನ್ನೂ ಸಭೆ ಜೀವಂತವಾಗಿ ನಿಂತಿರಲಿಲ್ಲ. ಈ ಸಭೆಯ ಯಜಮಾನ ಕ್ರಿಸ್ತನು, ಈ ಸಭೆಯ ಬಂಡೆ ಕ್ರಿಸ್ತನು. ಆ ಕ್ರಿಸ್ತನ ಮೇಲೆ ಸಭೆ ಕಟ್ಟಲ್ಪಡಬೇಕು. ನನ್ನ ನಂಬಿಕೆ ಕ್ರಿಸ್ತನಲ್ಲಿರಬೇಕು. ಈ ಸಭೆ ಕೂಡ ಸತ್ಯವಾಕ್ಯಗಳ ಮೇಲೆ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ. ಇಂಥ ವಾಕ್ಯದ ಮೇಲೆ ಕಟ್ಟಲ್ಪಡುವ, ಕ್ರಿಸ್ತನ ಮೇಲೆ ಕಟ್ಟಲ್ಪಡುವ ಸಭೆ ಯಾವತ್ತಿಗೂ ಬೀಳಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ರು. ಆಮೇಲೆ ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ 1:3 ನಾವು ನೋಡುವಾಗ ಓದೋಣ ಅದನ್ನ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಆಮೇಲೆ ಎಷ್ಟು ದಿನ ಕಾಣಿಸ್ಕೊಂಡ್ರೆ ಸ್ವಾಮಿ ಸತ್ತ ಇದ್ದ ಮೇಲೆ? 40 ದಿನ. 40 ದಿನ ಯಾವ್ದ್ರ ಬಗ್ಗೆ ಹೇಳೋದಂತೆ? 40 ದಿನ ಕೂಡ ದೇವರ ರಾಜ್ಯದ ಬಗ್ಗೆ ಹೇಳ್ತಾ ಇದ್ರು. ದೇವರ ರಾಜ್ಯದ ಸಂಗತಿಗಳನ್ನ ಹೇಳ್ತಾ ಇದ್ರು. ಯಹೂದರಿಗೆ ಅರ್ಥ ಆಗಲಿಲ್ಲ, ಸದ್ದುಕಾಯರಿಗೆ ಅರ್ಥ ಆಗಲಿಲ್ಲ, ಫರಿಸೇಯರಿಗೆ ಅರ್ಥ ಆಗಲಿಲ್ಲ. ಇವತ್ತು ಅನೇಕ ಹೇಳೋದುಂಟು, ಸತ್ಯವಾಕ್ಯಗಳನ್ನ ಹೇಳುವಾಗ ಅವ್ರಿಗೆ ಅರ್ಥ ಆಗದಿರೋದ್ರಿಂದ ಏನಿದು ಬರೀ ಈ ಥರದ ವಾಕ್ಯಗಳಿರುತ್ತಲ್ಲ, ಅವು ಇಂಥದ್ದಲ್ಲ ವಾಕ್ಯಗಳು. ಈ ಸದ್ದುಕಾಯರ ಫರಿಸೇಯರು ಅದನ್ನೇ ಹೇಳ್ತಾ ಇದ್ರು. ಅವ್ರು ಶಾರೀರಿಕವಾದ ವಿಷಯಗಳನ್ನ ಹುಡುಕ್ತಾ ಇದ್ರಲ್ಲ, ಆದರೆ ಯೇಸು ಗದರಿಸಿದ್ರು ಅವರನ್ನ. ಅಂಥವ್ರನ್ನ ಬಿಟ್ಟು ಕೂಡ ಯೇಸು ಸ್ವಾಮಿ ಹೋಗ್ಬಿಟ್ರೆ, ಯಾಕಂದ್ರೆ ಇವರೆಲ್ಲರೂ ಇಂಥದ್ದನ್ನೇ ಹುಡುಕ್ತಾರೆ. ಯೇಸು ಸ್ವಾಮಿ ಹೇಳ್ತಿದ್ದಂಥ ಕ್ರಿಸ್ತನು, ಯೇಸು ಸ್ವಾಮಿ ಹೇಳ್ತಿದ್ದಂಥ ದೇವರ ರಾಜ್ಯ ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅರ್ಥನೇ ಆಗ್ತಿಲ್ಲ. ಆದರೆ ದೇವರು ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡು 40 ದಿನ ದೇವರ ರಾಜ್ಯದ ಬಗ್ಗೆ ಹೇಳಿದ್ರು. ಆ ಶಿಷ್ಯರೆಲ್ಲರೂ ದೇವರ ರಾಜ್ಯದ ಸೇವೆ ಮಾಡಿದ್ರು. ಹಲ್ಲೆಲೂಯಾ. ಅವರನ್ನು ಹೋಗಿ ದೇವರ ರಾಜ್ಯದ ವಿಷಯಗಳನ್ನು ಹೇಳಿದ್ರು. ಯಾಕಂದ್ರೆ ಹಾಗೆ ಹೇಳಿದಾಗ ನಮ್ಮ ಮರಣ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ನಮ್ಮ ರಾಜ್ಯ ಅಂದ್ರೆ ಈ ಭೂಲೋಕ ರಾಜ್ಯ. ಈ ಲೋಕದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಇದು ಟೆಂಪ್ರವರಿ, ತಾತ್ಕಾಲಿಕ. ಸೈತನ ರಾಜ್ಯ ಇದೆ, ಆಕಾಶ ಮಣ್ಣಲ್ಲಿ ಸೈತನ ರಾಜ್ಯ ಆಳ್ವಿಕೆ ಮಾಡ್ತಾ ಇದೆ. ಅದು ಕೂಡ ಟೆಂಪ್ರವರಿ ಇದೆ, ಅದಕ್ಕೊಂದು ಅಂತ್ಯ ಇದೆ. ಅಂತ್ಯ ಇಲ್ಲಿರೋದು ದೇವರ ರಾಜ್ಯ. ಹಲ್ಲೆಲೂಯಾ. ಶಾಶ್ವತವಾಗಿರೋದು ದೇವರ ರಾಜ್ಯ. ಹಾಗಾಗಿನೇ ದೇವರ ರಾಜ್ಯದ ಸಂಗತಿಗಳನ್ನು ದೇವರು ಹೇಳಿದ್ರು. ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗಾಗಿ ಆ ಸಭೆಯಲ್ಲಿ ಪ್ರಾರ್ಥನೆಯ ಮೇಲೆ ಆಧಾರವಾಗಿರಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಹುಡುಕಿರಿ ಅಂದರೆ ಪ್ರಾರ್ಥಿಸಿ. ಅದಕ್ಕಾಗಿ ನೀವು ಅದರ ಹಿಂದೆ ಹೋಗಿ ಅದರ ಮೂಲಕ ಎಲ್ಲ ನಿಮಗೆ ಸಿಗುತ್ತೆ ಅಂತ. ಮೂರನೇದಾಗಿ ಅಪೊಸ್ತಲರು 1:8 ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದರು. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಪರಿಶುದ್ಧಾತ್ಮನ ಒಂದು ಪ್ರಾಮುಖ್ಯತೆ ಬಗ್ಗೆ ಸಭೆಗೆ ಹೇಳಬೇಕು. ನಾವು ಪ್ರಾರ್ಥಿಸುವಾಗ ದೇವರ ಆತ್ಮನ ಬಲದಿಂದ ತುಂಬಲ್ಪಡಬೇಕು. ದೇವರ ಆತ್ಮನಿರುವವನೇ ದೇವರ ರಾಜ್ಯವನ್ನು ಅರ್ಥ ಮಾಡ್ಕೊಳ್ತಾರೆ, ಕ್ರಿಸ್ತನ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ದೇವರ ಆತ್ಮನಿರುವವನಿಗೆ ಕ್ರಿಸ್ತನ್ ಯಾರಂತ ಅರ್ಥ ಆಗುತ್ತೆ. ಬೈಬಲಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳೋದೇ ಗೊತ್ತಾ, ನಾನು ನಿಮಗೆ ಸಹಾಯಕರನ್ನು ಕಳಿಸ್ತೇನೆ, ಬೇರೊಬ್ಬ ಸಹಾಯಕರನ್ನು ಕಳಿಸ್ತೇನೆ. ಆತನು ಬಂದಾಗ ನನ್ನ ಕುರಿತಾಗಿ ನಿಮಗೆ ಉಪದೇಶ ಮಾಡ್ತಾನೆ. ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇರೋದಾದರೆ ಈ ಕ್ರಿಸ್ತನು ಯಾರಂತ ನಿಮಗೆ ಉಪದೇಶ ಮಾಡ್ತಾನೆ. ನಾನು ಹೇಳ್ತಿರೋ ಸುವಾರ್ತೆ ಏನಂತ ನಿಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲ ಅಂತ ಹೇಳಿದ್ರೆ ಸುವಾರ್ತೆ ಸಾರಕ್ಕೆ ಹೋದಂಥ ದೇವರ ರಾಜ್ಯದ ವಿಷಯವನ್ನು ಹೇಳಿದಂಥ ಯೇಸುವನ್ನೇ ಹೊಡೆಯೋಕ್ಕೆ ಸದ್ದುಕಾಯರು ಫರಿಸೇಯರು ಕಲ್ಲು ತಗೊಂಡ್ರಂತೆ. ಅವರಿಂದ ಯೇಸು ತಪ್ಪಿಸ್ಕೊಂಡು ಹೋದಂಥ ಬೈಬಲಲ್ಲಿ ಸುವಾರ್ತೆನ ಅರ್ಥ ಮಾಡ್ಕೊಳ್ಳೋದು ನಮ್ಮನ್ನು ವಿರೋಧ ಮಾಡ್ತಾರೆ. ಕ್ರಿಸ್ತನನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮನ್ನು ವಿರೋಧ ಮಾಡ್ತಾರೆ. ಪರವಾಗಿಲ್ಲ, ಆದರೆ ಕ್ರಿಸ್ತನ ಕುರಿತಾಗಿ ನಾನು ಸಾರಲಿಲ್ಲ ಅಂದರೆ ಅಯ್ಯೋ ಅಂತ ದೇವರು ಹೇಳೋದು. ಪೌಲನು ಹೇಳುವಂಥದ್ದು ದೇವರ ವಿಷಯದಲ್ಲಿ ದೇವರ ಆತ್ಮನಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಆತ್ಮದಿಂದ ತುಂಬಲ್ಪಡಬೇಕು. ಮತ್ತು ಸ್ವಾರ್ಥ ಸೇವೆಯಲ್ಲಿ ನಾವು ಮುಂದೆ ಹೋಗಬೇಕು. ಸಭೆ ಅನ್ನೋದು 3 ವಿಷಯಗಳನ್ನು ಹೊಂದಿರಬೇಕು. ಒಂದು ವಾಕ್ಯ, ಪ್ರಾರ್ಥನೆ, ಸ್ವಾರ್ಥ ಸೇವೆ. ವಾಕ್ಯ ಕ್ರಿಸ್ತನ ಬಗ್ಗೆ ಇರಬೇಕು, ಪ್ರಾರ್ಥನೆ ದೇವರ ರಾಜ್ಯದ ಬಗ್ಗೆ ಇರಬೇಕು, ಸೇವೆ ಖಂಡಿತ ಪರಿಶುದ್ಧಾತ್ಮನಿಂದ ಇರಬೇಕು. ಹಲ್ಲೆಲೂಯಾ. ಸೊ ಅಂಥ ಸಭೆ ಇವುಗಳ ಮೂಲಕ ನಮ್ಮ ಸಭೆನ ನಾವು ರಕ್ಷಿಸಬೇಕೆಂಬುದಾಗಿ. ಮೂರನೇದಾಗಿ ಇದು ಯಾವ ಸಮಯ ಅಂದರೆ ಇದು ನಿನ್ನ ಭಾರತ ದೇಶವನ್ನು ಮತ್ತು
ಭಾರತ ದೇಶ ಮತ್ತು ಲೋಕವನ್ನು ರಕ್ಷಿಸುವ ಸಮಯ. ಲೋಕ ಸ್ವಾರ್ಥೀಕರಣ ಮಾಡುವಂಥ ಸಮಯ ಇದು. ಇದು ದೇವರ ಚಿತ್ತ. ಕಾಲ ಬಂದಿದೆ, ಸಮಯ ಬಂದಿದೆ. ಈಗ ನಾವಿಂದು ಪ್ರಕಾಶಿಸುವಂಥ ಸಮಯ ಬಂದಿದೆ. ದೇವರ ಆಜ್ಞೆಯನ್ನು ಇಟ್ಕೊಳ್ಳುವಂಥ ಸಮಯ ಬಂದಿದೆ. ದೇವರ ಆಸೆಯನ್ನು ಹಿಂಬಾಲಿಸಿ ಹೋಗುವಂಥ ಸಮಯ ಬಂದಿದೆ. ಹಲ್ಲೆಲೂಯಾ. ಹಾಗಾಗಿ ನಾವು ಬಲವಾಗಿ ಮೊದಲು ನಾನು ಹೇಳಿರೋದು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು, ಸಭೆ ರಕ್ಷಿಸಲ್ಪಡೋದು. ನಾನು ನನ್ನ ಸಭೆ ಸೇರಿ ಲೋಕ ಸ್ವಾರ್ಥೀಕರಣ, ಭಾರತ ದೇಶದ ಮತ್ತು ಲೋಕ ಸ್ವಾರ್ಥೀಕರಣ ಮಾಡೋದು ತುಂಬ ಮುಖ್ಯವಾಗಿದೆ. ಇದು ಆ ಸಮಯವಾಗಿದೆ. ಕಣ್ಣುಗಳನ್ನು ತೆರೆದು ನಾವು ನೋಡಲಿಲ್ಲ ಅಂದರೆ, ಆತ್ಮಿಕ ಕಣ್ಣುಗಳನ್ನು ತೆರೆದು ನಾವು ನೋಡಲಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಈ ಸಮಯವನ್ನು ಕೂಡ ನಾವು ವ್ಯಕ್ತ ಮಾಡ್ಕೋಬೇಕಾಗುತ್ತೆ. ಯೇಸು ಸ್ವಾಮಿ ಹೇಳಿರುವಂಥದ್ದು ಮತ್ತಾಯ 28:18-20 ನಾವು ಶಿಷ್ಯರನ್ನಾಗಿ ಮಾಡಬೇಕು ಎಂಬುದಾಗಿ. ಎರಡನೇದಾಗಿ ಮಾರ್ಕ 16:18-18 ಗುಣಪಡಿಸಬೇಕು ಅಂತ. ಮೂರನೇದಾಗಿ ಅಪೋಸ್ತಲಗಳಲ್ಲಿ 1:8 ಹೇಳಿರುವ ಹಾಗೆ ಸಾಕ್ಷಿಗಳಾಗಿರಬೇಕು. ಶಿಷ್ಯರನ್ನ ಮಾಡಬೇಕು. ಭಾರತ ದೇಶವನ್ನು ರಕ್ಷಿಸಬೇಕು ಅಂದರೆ, ಲೋಕವನ್ನು ರಕ್ಷಿಸಬೇಕು ಅಂದರೆ ಯಾರು ಬೇಕು ನಮಗೆ? ಶಿಷ್ಯರು ಬೇಕು. ರಕ್ಷಣೆ ಹೊಂದಿರುವಂಥ ಶಿಷ್ಯರು, ಸಭೆಗಳನ್ನು ರಕ್ಷಿಸುವಂಥ ಶಿಷ್ಯರು ಬೇಕು. ಅವ್ರ ಮೂಲಕ ಮಾತ್ರನೇ ನಾವು ನಮ್ಮ ದೇಶವನ್ನು, ಪ್ರಪಂಚವನ್ನು ರಕ್ಷಿಸೋಕ್ಕಾಗುತ್ತೆ. ಹಾಗಾಗಿ ಸತ್ಯದಲ್ಲಿರುವಂಥ ಶಿಷ್ಯರನ್ನು ಹುಡುಕೋದು, ಅವನ್ನ ದೇವರಲ್ಲಿ ಬೆಳೆಸಿ ದೇವರ ಸೇವೆಯಲ್ಲಿ ಬೆಳೆಸೋದು ತುಂಬ ಮುಖ್ಯ. ಗುಣಪಡಿಸೋದು, ಅವರ ಬೋಧನೆಗಳನ್ನಾಗಲಿ, ಅವರ ಜೀವಿತಗಳನ್ನಾಗಲಿ, ಅವರ ಆತ್ಮಿಕವಾಗಿ, ಶೈಕ್ಷಣಿಕವಾಗಿ ಅವರಿರುವಂಥ ಪರಿಸ್ಥಿತಿಗಳನ್ನು ಗುಣಪಡಿಸೋದು, ಸರಿಪಡಿಸೋದು, ಅದಾದಮೇಲೆ ಅವರನ್ನು ಸಾಕ್ಷಿಗಳಾಗಿ ನಿಲ್ಲಿಸೋದು ಮುಖ್ಯವಾಗುತ್ತೆ. ಹಲ್ಲೆಲೂಯಾ. ಇದರ ಮೂಲಕನೇ ನಾವು ನಮ್ಮ ದೇಶವನ್ನು ರಕ್ಷಿಸಲಿಕ್ಕಾಗುತ್ತೆ. ಆ ಉದ್ದೇಶದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ಈ ವರ್ಷದಲ್ಲಿ ಕೂಡ ಒಂದು 5 ಕಡೆ ನಾವು 5 ರಾಜ್ಯಗಳಿಗೆ ಹೋಗಬೇಕು ಅಂತ. ಕಳೆದ ಸರಿ 3 ರಾಜ್ಯಗಳಿಗೆ ಹೋಗಿದ್ವಿ. ಈ ಸರಿ 5 ರಾಜ್ಯಗಳಿಗೆ ಹೋಗಬೇಕು ಅಂತ. ಆ ಒಂದು ರಾಜ್ಯಗಳಲ್ಲಿ ಕೂಡ ಒಬ್ಬೊಬ್ಬರು ಮುಖ್ಯ ವ್ಯಕ್ತಿಗಳು, ಶಿಷ್ಯರು ಸಿಕ್ಕಿರುವಾಗ ಅವರು ಕೂಡ ಅಷ್ಟೇ ನಮ್ಮ ದರ್ಶನವನ್ನು, ದೇವರು ನಮಗೆ ಕೊಟ್ಟಿರುವಂಥ ದರ್ಶನವನ್ನು ಹಂಚಿಕೊಳ್ಳುವಾಗ ಯಾರು ಸಂತೋಷವಾಗಿ ಅಂಗೀಕರಿಸ್ತಾರೆ, ಹೌದು ಇದು ನಿಜ, ಇದನ್ನು ನಾವು ಮಾಡೋಣ, ನಾವು ಸಹ ನಿಮ್ಮ ಜೊತೆ ಸೇರ್ತೀವಿ ಅಂತ ಹೇಳುವಾಗ ಅಂಥವ್ರ ಜೊತೆ ನಾವು ಸೇರಿ ಒಂದೊಂದು ರಾಜ್ಯದಲ್ಲೂ ಕೂಡ ಮುಖ್ಯವಾದ ವ್ಯಕ್ತಿಗಳನ್ನು ನಾವು ಕನೆಕ್ಟ್ ಆಗಿ ಅವರ ಜೊತೆಯಲ್ಲಿ ನಾವು ಹೋಗ್ತಾ ಭಾರತ ದೇಶದಲ್ಲಿರುವಂತಹ ಒಂದೊಂದು ರಾಜ್ಯದಲ್ಲೂ ಕೂಡ ಈ ಥರದೊಂದು ಶಿಷ್ಯರನ್ನು, ಸೇವಕರನ್ನು, ಸಭೆಯನ್ನು, ಒಬ್ಬ ಶಿಷ್ಯ, ಒಬ್ಬ ಸಭೆ, ಒಂದು ಸಭೆ ನಮಗೆ ಒಂದೊಂದು ರಾಜ್ಯದಲ್ಲಿ ದೇವರು ಖಂಡಿತ ಅನುಗ್ರಹಿಸ್ತಾರೆ. ಅದನ್ನು ಒಂದೊಂದಾಗಿ ಕನೆಕ್ಟ್ ಮಾಡಿಕೊಂಡು, ನಮ್ಮ ದೇಶ ತುಂಬ ದೊಡ್ಡದು, ಆದರೆ ದೇವರಾತ್ಮ ಅದಕ್ಕಿಂತ ದೊಡ್ಡದು ಅನ್ಕೊಳ್ಳಿ. ಆಮೇಲೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ವಾಕ್ಯವನ್ನು ಸರಿಯಾಗಿ ನಾವು ಇಟ್ಕೊಂಡು ಮುಂದೆ ಹೋಗುವಾಗ ಬಾಗಿಲನ್ನು ತೆರೆಯಲ್ಪಡ್ತಾನೆ ಇರುತ್ತೆ. ಒಂದು ಕಡೆ ಮುಚ್ಚಲ್ಪಡ್ತಾ ಇದ್ರು, ಇನ್ನೊಂದು ಕಡೆ ತೆರೆಯಲ್ಪಡ್ತಾನೆ ಇರುತ್ತೆ. ಹಲ್ಲೆಲೂಯಾ. ಪೌಲನ ದೇವರಾತ್ಮ ನಡೆಸೋದನ್ನು ನೋಡಿದ್ರು. ಒಂದೊಂದು ಗ್ರಾಮದಲ್ಲಿ ದೇವರಾತ್ಮ ಹೇಳ್ತಾನೆ, ಇಲ್ಲಿ ರಕ್ಷಣೆ ಮಾಡೋದಕ್ಕೆ ಒಬ್ಬರೂ ಇಲ್ಲ, ನೀನು ಇಲ್ಲಿಂದ ಹೋಗು ಅಂತ ಕಳಿಸ್ಬಿಡ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನು ಅಲ್ಲಿಂದ ಮುಂದೆ ಹೋಗ್ಬೇಕು ಕರ್ಕೊಂಡು ಕೂಡ, ನೀನು ಇಲ್ಲಿ ಇನ್ನೂ ಸ್ವಲ್ಪ ದಿನ ಇದೆ, ರಕ್ಷಣೆ ಹೊಂದೋರು ಇನ್ನೂ ಇಲ್ಲಿ ಇರ್ತಾರೆ ಅಂತ. ದೇವರಾತ್ಮದಿಂದ ನಡೆಸಲ್ಪಡುವಾಗ ಕೆಲಸಕ್ಕೆ ಬಾರದೇ ಇರುವ ಕಡೆ, ಶಿಷ್ಯರು ಇಲ್ಲದೇ ಇರೋ ಕಡೆ, ವಿಶ್ವಾಸಿಗಳ ರಕ್ಷಣೆಗೆ ಬರದೇ ಇರೋ ಕಡೆ ಸಮಯವನ್ನು ದೇವರು ವ್ಯರ್ಥ ಮಾಡಿಸದೆ ದೇವರಾತ್ಮದಿಂದ ಮುಂದಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಕೊನೆಯದಾಗಿ ಮುಕ್ತಾಯದಲ್ಲಿ ನಾವು ನೋಡುವಾಗ ಏನು ಮಾಡಬೇಕು? ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ದಿನದಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳೋದು, ಸಭೆಯನ್ನು ರಕ್ಷಿಸೋದು, ದೇಶವನ್ನು ರಕ್ಷಿಸೋದು ತುಂಬ ಮುಖ್ಯವಾಗುತ್ತೆ. ಹಾಗೆ ಮಾಡಬೇಕು ಅಂದರೆ ಯೋಹಾನ ಸುವಾರ್ತೆ 8:31 ಏನು ಹೇಳುತ್ತೆ? ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರೇ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು. ನಿಜವಾದ ನನ್ನ ಶಿಷ್ಯರಾಗಿರುವೆ ಅಂತ ಯೇಸು ಹೇಳಿದರು. ಯಾವಾಗ?
ನನ್ನ ವಾಕ್ಯವನ್ನು ಕೇಳಿ ನಾನು ತಿಳ್ಕೊಳ್ಳುವಾಗ, ಸತ್ಯವನ್ನು ನಾವು ತಿಳ್ಕೊಳ್ಳುವಾಗಲೇ ದೇವರ ಶಿಷ್ಯರಾಗಿ ನಾವಿರ್ತೀವಿ, ಯೇಸುವಿನ ಶಿಷ್ಯರಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಮತ್ತೆ ಯಾರು ಆ ಸತ್ಯವನ್ನು ತಿಳ್ಕೊಂಡು ದೇವರ ಶಿಷ್ಯರಾಗಿರ್ತಾರೋ ಅವರು ಈ ಲೋಕಕ್ಕೆ ಏನಾಗಿರ್ತಾರೆ? ಲೋಕಕ್ಕೆ ಬೆಳಕಾಗಿರ್ತಾರೆ. ಮತ್ತೆ ಯೆಶಾಯ ಗ್ರಂಥದಲ್ಲಿ 61:2 ನಾವು ನೋಡೋದಾದ್ರೆ 7 ಪ್ರಕಾಶಿಸು ಅಂತ ಹೇಳ್ತಾರೆ. ಯಾರು ಪ್ರಕಾಶಿಸೋದಕ್ಕೆ ಆಗುತ್ತೆ ಅಂದರೆ ಖಂಡಿತವಾಗಲೂ ಕೂಡ ಸತ್ಯ ತಿಳಿದಿರೋರು. ಪ್ರಕಾಶ ಅಥವಾ ಬೆಳಕು ಅಂದ್ರೆ ಕ್ರಿಸ್ತನ ಸುವಾರ್ತೆ. ಹಲ್ಲೆಲೂಯಾ. ಕತ್ತಲೆ ಬೆಳಕು ಅಂತ ಹೇಳಿ ಆತ್ಮಿಕವಾಗಿ ನಾವು ಹೇಳುವಾಗ, ಕತ್ತಲೆ ಅನ್ನೋದು ಸುಳ್ಳು, ಕತ್ತಲೆ ಅನ್ನೋದು ಸೈತಾನ, ಕತ್ತಲೆ ಅನ್ನೋದು ನರಕದಕ್ಕೆ ಸಂಬಂಧಪಟ್ಟ ಕಾರ್ಯಗಳು. ಆದರೆ ಬೆಳಕು ಅನ್ನೋದು ಒಂದು ಕ್ರಿಸ್ತನಾಗಿದ್ದಾನೆ. ಬೆಳಕು ಅನ್ನೋದು ಕ್ರಿಸ್ತನಲ್ಲಿ ನಮ್ಗೆ ಸಿಗುವಂಥ ನಿತ್ಯ ಜೀವ, ಪರಲೋಕವಾಗಿದೆ. ಹಾಗಾಗಿ ಆ ಸತ್ಯದಲ್ಲಿ ನಾವಿರುವಾಗ, ಸತ್ಯವನ್ನು ವಿಸ್ಡಮ್ ಇಸ್ ಲೈಟ್ ಅಂತೀವಿ, ಜ್ಞಾನವೇ ಬೆಳಕಾಗಿದೆ ಅಂತ. ಆದರೆ ಲೋಕದವ್ರು ಹೇಳೋದು ಈ ಲೋಕದ ಜ್ಞಾನ, ನೀನೆಷ್ಟು ಈ ಲೋಕದ ಜ್ಞಾನವನ್ನು ಹೊಂದ್ಕೊಳ್ತೀವೋ ಅಷ್ಟು ನೀನು ಬೆಳಕಾಗಿರ್ತೀಯ ಇನ್ನೊಬ್ಬರ ಜೀವನದಲ್ಲಿ ಅಂತ ಹೇಳಿ. ಅದು ಒಳ್ಳೆಯದೇ, ಅದು ಲೋಕವಾಗಿ ಶಾರೀರಿಕವಾಗಿ ಅದು ಒಳ್ಳೆಯದು. ಆದರೆ ಆತ್ಮಿಕವಾಗಿ ನಾವು ಕ್ರಿಸ್ತನಲ್ಲಿ ಕ್ರಿಸ್ತನ ವಾಕ್ಯವನ್ನು ತಿಳ್ಕೊಂಡಿರುವಾಗ ನಾವು ಈ ಲೋಕಕ್ಕೆ ಬೆಳಕಾಗಿರ್ತೀವಿ. ಆಮೇಲೆ ಯಾವುದಕ್ಕೆ ಬೆಳಕು? ಯೇಸು ಹೇಳ್ಬೋದು ಲೋಕಕ್ಕೆ ಬೆಳಕಾಗಿದೆಯಾ ಅಂತ. ಹಾಗಾದ್ರೆ ಇದು ಲೋಕ ಸ್ವಾರ್ಥಿಗಳ ಅಲ್ವಾ? ಲೋಕಕ್ಕೆಲ್ಲ ನೀನು ಹೋಗಬೇಕು ಅಂತ ದೇವರ ಚಿತ್ತ ಅಲ್ವಾ? ಖಂಡಿತ ದೇವರ ಚಿತ್ತ. ಸೊ ಇವತ್ತಿನ ವಾಕ್ಯದಿಂದ ಎಲ್ಲದಕ್ಕೊಂದು ಸಮಯ ಇದೆ. ಇದುವರೆಗೂ ಕೊನೆಯದಾಗ ನಾನು ಹೇಳಬಹುದಿರ್ತೇನೆ, ಇದುವರೆಗೂ ನಿನ್ನಿಷ್ಟಕ್ಕೆ ನೀನು ಮಾಡಿ ನಿನ್ನ ಆಲೋಚನೆಗಳು, ನಿನ್ನ ಆಸೆಗಳು, ನಿನ್ನ ಗುರಿಗಳು, ನಿನ್ನ ಉದ್ದೇಶಗಳಂತ ಬದುಕಿದ್ದು ಸಾಕು. ಆಮೇಲೆ ನಾವು ದೇವರಿದ್ದೇವೆ. ಆಮೇಲೆ ಇದೇ ಆ ಸಮಯ. ಈ ಸಮಯ ನಾವು ಅರ್ಥ ಮಾಡಿಕೊಂಡು ಒಂದು ಐಕ್ಯತೆಯಿಂದ ಆದಿ ಸಮಯದಲ್ಲೂ ಏಕ ಮನಸ್ಸುಳ್ಳವರಾಗಿ ದೇವರ ಆಜ್ಞೆ ಇಟ್ಕೊಂಡು ಹೋದಾಗೆ ನಾವು ಹೋಗೋಣ. ಮತ್ತು ಈ ಒಂದು ಯೂಟ್ಯೂಬ್ ಮೂಲಕ ವಾಕ್ಯ ಕೇಳ್ತಿರೋರು ಕೂಡ ಈ ಸತ್ಯವನ್ನು ಗ್ರಹಿಸಿ ದೇವರಲ್ಲಿ ಬಲವಾಗಿ ನಿಲ್ಲಬೇಕು, ಅವರನ್ನು ರಕ್ಷಿಸ್ಕೋಬೇಕು, ಅವರ ಸಭೆಗಳನ್ನು ರಕ್ಷಿಸಬೇಕು ಮತ್ತು ಅವರ ದೇಶ ಮತ್ತು ಲೋಕವನ್ನು ರಕ್ಷಿಸೋದಕ್ಕೆ ತೀರ್ಮಾನ ಮಾಡಿಕೊಳ್ಳುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಕರ್ತನೆ, ಹೌದು ಸ್ವಾಮಿ, ಪ್ರತಿಯೊಂದಕ್ಕೂ ಕೂಡ ಕಾಲವು ಕ್ಲುಪ್ತವಾಗಿದೆ ಅಂತ ನೋಡಿದ ಹಾಗೆ ಅಪ್ಪ, ನಮ್ಮ ಜೀವನದಲ್ಲಿ ಅಪ್ಪ ನಮ್ಮ ಆಲೋಚನೆಗಳಂತೆ, ಸೈತಾನನ ಆಲೋಚನೆಗಳಂತೆ ನಡೆದ ಕಾಲ ಇವತ್ತಿಗೆ ಕೊನೆಯಾಗಲಿ ಅಪ್ಪ. ಈ ಸಮಯದಿಂದ ನನ್ನ ದೇವರ ಸಮಯ ಪ್ರಾರಂಭವಾಗಲಿ. ನನ್ನ ಜೀವಿತದಲ್ಲಿ ನನ್ನ ದೇವರ ಸಮಯ, ನನ್ನ ಜೀವಿತದಲ್ಲಿ ನನ್ನ ಹೌದು ಸ್ವಾಮಿ ಕರ್ತನೆ ಪರಲೋಕದ ಚಿತ್ತ ನೆರವೇರುವಂಥ ಸಮಯ ಪ್ರಾರಂಭವಾಗಲಿ. ಹೌದು ಸ್ವಾಮಿ, ಇನ್ನು ಮೇಲೆ ನಾನು ನನ್ನದು ನನಗಾಗಿ ಅನ್ನೋದನ್ನೆಲ್ಲ ಬಿಟ್ಟು ಕೇವಲ ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ಕೃಪೆಯನ್ನು ಇಲ್ಲಿ ಬಂದಿರುವಂಥ ನಮ್ಮೆಲ್ಲರೂ ಯೂಟ್ಯೂಬ್ ಮೂಲಕ ಕೇಳ್ತಿರುವಂಥ ಪ್ರತಿಯೊಬ್ಬರಿಗೂ ಅನುಗ್ರಹಿಸುವುದಾಗಿ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆ. ಆಮೆನ್.